ಇಂದು ನಮ್ಮ ಐಸಿಎಸ್ ಪಾಡ್ಕಾಸ್ಟ್ಗೆ ಬಂದಂತಹ ಲೋಕೇಶ್ ಅವರಿಗೆ ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಲೋಕೇಶ್ ಅವರು ಮೂಲತಃ ಬೀದರ್ ಜಿಲ್ಲೆಯ ಚುಡುಗುಪ್ಪ ತಾಲೂಕಿನ ಬನಹಳ್ಳಿ ಗ್ರಾಮದವರು. ಅವರ ಕಿರುಪರಿಚಯ ಡೀಟೇಲ್ ಆಗಿ ಅವರು ಕೊಡ್ತಾರೆ. ಸರ್, ನಿಮ್ಮ ಕಿರುಪರಿಚಯ ಸ್ವಲ್ಪ ಹೇಳಿ. ನಾನು ಇಂಟ್ರೋಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ವಾಗತ ಸುಸ್ವಾಗತ ಮಾಡಿಯರ್ ಬಟಾಲಿಯನ್ಸ್. ನಾನು ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಸೊ ನಾನು ಲೋಕೇಶ್ ಅಂತ, ನಮ್ಮ ತಂದೆ ತಾಯಿ ಇಟ್ಟರು ಹೆಸರು ಲೋಕೇಶು. ಹಂಗೆ ಕೆಲವು ನನ್ನ ಆಸೆಗಳಿತ್ತು, ಡ್ರೀಮ್ಗಳಿತ್ತು, ಕನಸುಗಳಿತ್ತು, ಹಂಗೆ ಗೋಲ್ಸ್ನು ಅನ್ಬೋದು. ಅದ್ರ ಸಂಬಂಧ ನಾನು ಗೋಲ್ಡನ್ ಅಂತ ಆ್ಯಡ್ ಮಾಡಿದರೆ ಏನೋ ಬುದ್ಧಿಲ್ ಟೈಮ್ನಾಗ ಆ್ಯಡ್ ಮಾಡಿದ್ದೆ, ಬಟ್ ಅದು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಗೋಲ್ಡನ್ ಲೋಕಿ ಅಂತ ಬಿತ್ತು. ಸೊ ಹಂಗೆ ಕಂಟಿನ್ಯೂ ಮಾಡೋದು. ಸೊ ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಜೀವನದಲ್ಲಿ ಏನಾದರೂ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಏನೂ ಆಗ್ತಾ ಇಲ್ಲ. ಕಿರುಪರಿಚಯ ಹೇಳೋಷ್ಟು ಒಂದು ದೊಡ್ಡ ವ್ಯಕ್ತಿಯೇ ನಾನಲ್ಲ, ಬಟ್ ಕ್ಯೂರಿಯಾಸಿಟಿ ಇದ್ದವರಿಗೆ ಹೇಳ್ತೀನಿ. ಸೊ ಮೂಲತಃ ಬೀದರ್ನವನು. ಸೊ ಕೆಲವೊಂದಿಷ್ಟು ಬಿಸ್ನೆಸ್ಗಳಲ್ಲಿ, ಕೆಲವೊಂದು ಯೂಟ್ಯೂಬು, ಕೆಲವೊಂದಿಷ್ಟು ನನ್ನ ಕೈಲಾದಷ್ಟು ನಾನು ಏನಾದರೂ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಸಿಗ್ತಾ ಇಲ್ಲ, ಅದು ಬಿಗಿ ಸಿಗ್ತಾ ಇಲ್ಲ. ಬಿಗಿ ಸಿಕ್ಕಾಗ ಅಷ್ಟೇ ಸರ್, ಕಿರುಪರಿಚಯ ಏನಿಲ್ಲ ಅಷ್ಟೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕಂತ ಯಾವ ರೀತಿ ನಿಮ್ಗೆ ಅನ್ನಿಸ್ತು? ಸೊ ನಾನು ಟೆಂತ್ವರೆಗೂ ಚೆನ್ನಾಗಿ ಓದ್ತಿದ್ದೆ ಸರ್. ನಾನು ಟೆಂತ್ ಓದು ಡೇ ಆ್ಯಂಡ್ ನೈಟ್ ಭಾಳ ಓದಿ. ಹೈಸ್ಕೂಲಲ್ಲಿ 10th 88 ಸ್ಕೋರ್ ಮಾಡಿದೆ. ಸೊ ನಮ್ಮ ಸ್ಕೂಲಲ್ಲಿ ಸದ್ಬೋಧಿನಿ ಶಾಲೆ ಅಂತ, ಆ ಸ್ಕೂಲಲ್ಲಿ ಸೈನ್ಸ್ ಮತ್ತು ಸೋಷಿಯಲ್ ಟೀಚರ್ಸ್ ಇದ್ದಿಲ್ಲ, ಆದರೂ ಅಲ್ಲಿ ಕವರ್ ಮಾಡಿಕೊಂಡು 88% ತೆಗೆದೆ. ಸೊ ಅದಾದಮೇಲೆ ನಮ್ಮ ಮನೆಯವರು ಸಜೆಸ್ಟ್ ಮಾಡಿದ್ರು ನನಗೆ ಗುಲ್ಬರ್ಗದಲ್ಲಿ ನಳಂದ ಅಂತ ಕಾಲೇಜ್ ಇದೆ. ಸೊ ಅಲ್ಲಿ ನೀನು ಅಡ್ಮಿಷನ್ ತೊಗೊಂಡು ಸೈನ್ಸ್ ಮಾಡುವ ಅಂದರೆ ಮಾಡಿದೆ ನಾನು. ಸೊ ಮಾಡಾದ್ಮೇಲೆ ಒಂದು ತಿಂಗಳಾದ್ಮೇಲೆ ನಾನು ಮೈಂಡ್ ಡೈವರ್ಟ್ ಆಯಿತು. ನನ್ನ ಮೈಂಡ್ ಕೂತಿದ್ದಂಗೆ ಸರ್. ನಾನು ಒಂದು ಕೆಲಸನೂ ಕಂಪ್ಲೀಟಾಗಿ ಮಾಡಿಲ್ಲ, ಎಲ್ಲ ಅರ್ಧನೇ ಬಿಟ್ಟು ಬರ್ತೀನಿ. ಸೊ ಸೈನ್ಸ್ ಕೂಡ ಅದೇ ರೀತಿ ಬಿಟ್ಟೆ. ಅದಾದಮೇಲೆ ಡಿಪ್ಲೊಮಾ ಮಾಡಿದೆ. ಸೊ ಡಿಪ್ಲೊಮಾದಲ್ಲೂ ಏನೋ ಅಷ್ಟೊಂದು ದೊಡ್ಡ ಯಶಸ್ಸು ಕಂಡಿಲ್ಲ ನಾನು. ಮೆಕ್ಯಾನಿಕಲ್ ಇತ್ತು. 6 ತಿಂಗಳು ಮಾಡಾದ್ಮೇಲೆ ನನಗೆ ಆ್ಯಕ್ಟಿಂಗ್ ಅಂದರೆ ಭಾಳ ಇಷ್ಟ. ಆ್ಯಕ್ಟಿಂಗಲ್ಲಿ ಹೋಗಬೇಕು, ಏನಾದರೂ ಮಾಡಬೇಕು ಅಂತ ಡಿಪ್ಲೊಮಾ ಬಿಟ್ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಒಂದು ಪೇಪರ್ ಇಂಗ್ಲೀಷ್ ಬರೆದು ಅದಾದಮೇಲೆ ಬಿಟ್ಕೊಟ್ಟು ಬೆಂಗಳೂರು ಹೋದೆ. ಬೆಂಗಳೂರಲ್ಲಿ ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಬೇಕಂತ ಹೋದೆ. ಅಲ್ಲಿ ನಮ್ಗೆ ಅಷ್ಟೊಂದು ಜನ ಗೊತ್ತಿದ್ದಿಲ್ಲ, ದುಡ್ಡು ಫೈನಾನ್ಸ್ ಭಾಳ ಇಶ್ಯೂ ಇತ್ತು. ಸೊ ಅವ್ರು ಅಂದರು ಮಾಡೋಕ್ಕಾಗಲ್ಲ, ಬಿಟ್ಬಿಡಿ, 40,000 ಕೊಡಿ, ನಾನು ನಿಮಗೆ ಆ್ಯಕ್ಟಿಂಗ್ ಡಿಪ್ಲೊಮಾ ಕಲಿಸ್ತೀನಿ ಅಂತಂದರು. ಫೈನಾನ್ಷಿಯಲ್ ಇಶ್ಯೂ ಇದ್ದು ರಿಟರ್ನ್ ಬಂದೆ. ರಿಟರ್ನ್ ಬಂದಾದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಬೇಕು, ನಂದು ಏನೋ ಒಂದು ನೇಮ್ ಇರಬೇಕು, ನಾನು ಏನಾದರೂ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಏನಾದರೂ ಕೊಡುಗೆ ಕೊಡಬೇಕಂತ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ. ಒಂದು ವೇಳೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ರಿ ಫ್ಯೂಚರಲ್ಲಿ? ಇಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬರಲಿಲ್ಲ ಅಂತಂದರೆ ನನಗೆ ಬಿಸ್ನೆಸ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ಬಿಸ್ನೆಸ್ಸಲ್ಲೇ ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ನನಗೆ ಅಂದರೆ ನಾನು ಮೊದಲು ಹೇಳಿದೆ ನಿಮಗೆ, ಕೋತಿ ಥರ ಇದಂತ ಮೈಂಡ್. ಕೆಲವೊಂದು ಸಾರಿ ಕಾಂಪಿಟೇಟಿವ್ ಹೋಗ್ಬೇಕಂತೀನಿ, ಕೆಲವೊಂದು ಸಾರಿ PSI ಆಗ್ಬೇಕಂತೀನಿ, ಕೆಲವೊಂದು ಸಾರಿ LLB ಆಗ್ಬೇಕಂತ ಅಂತೀನಿ, ಕೆಲವೊಂದು ಸಾರಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತೀನಿ. ಇನ್ನೂ ನನಗೆ ಸಿಕ್ಕಿಲ್ಲ ಅದು ಸ್ಕೋಪ್. ಇನ್ನು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ ಅಂತಂದರೆ ಅಷ್ಟೇ, ಬಿಸ್ನೆಸ್ ಮಾಡ್ತಾ ಇದ್ದೆ ಸರ್, ಮತ್ತೇನಿಲ್ಲ. ಎಲ್ಲ ಅಂದರೆ ಯಾವುದೋ ಕಂಪ್ನಿಲಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಸೋಷಿಯಲ್ ಮೀಡಿಯಾದ ಅಷ್ಟೊಂದೇನು ಗ್ರೋ ಆಗಿಲ್ಲ, ನಾನು ಇನ್ನೂ ಮಾಡಬೇಕು ಅಷ್ಟೇ. ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೆ, ಎಲ್ಲ ಒಂದು ಕಡೆ ಇರ್ತಾ ಇದೆ. ನೀವು ನಂಗೆ ಹಿಂಗೆ ಕರೆದು ಇಂಟರ್ವ್ಯೂ ತಗೋತಾ ಇರಲಿಲ್ಲ ಅಷ್ಟೇ. ಮತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ವಿಡಿಯೋ ಮಾಡುವಾಗ ನಿಮ್ಗೆ ಆದಂಥ ಕಷ್ಟಗಳೇನೇನು? ಕಷ್ಟ ಏನಿಲ್ಲ ಸರ್. ನಾನು ಮೊದಲು ನನ್ನ ಹತ್ರ ಚಿಕ್ಕದೊಂದು ಮೊಬೈಲ್ ಇದ್ದಿದ್ದು, ಅದರಲ್ಲೇ ಮಾಡ್ತಾ ಇದ್ದೆ. ಯಾಕೆ ಲೈಕ್ಸ್ ಬರ್ತಾ ಇಲ್ಲ, ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹಂಗೆ ಮಾಡ್ತಾ ಇದ್ದೆ. ನೀವು ಫಸ್ಟ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಲ್ಲ, ಅವಾಗ ಲೈಕ್ಸು, ಕಮೆಂಟ್ಸು ಮತ್ತು ವೈರಲ್ ಆಗಿಲ್ಲಲ್ಲ, ಆ ಟೈಮಲ್ಲಿ ನೀವು ಯಾವ ರೀತಿ ನಿಮ್ಗೆ ಅನ್ನಿಸ್ತು? ಅಷ್ಟೇ, ಮನೆಯವ್ರ ಜೊತೆ ಇರ್ತಾ ಇದ್ದೆ ಸರ್. ಅಷ್ಟೊಂದೇನು ಸೀರಿಯಸ್ ಅಂತ ಓದ್ತಿಲ್ಲ, ನೀವು ವಿಡಿಯೋ ಯಾಕೆ ಓಡ್ತಾ ಇಲ್ಲ, ನಾನು ಯಾಕೆ ಹಿಂಗೆ ಅಂತ. ಬಟ್ ನನಗೊಂದು ನೀಚ್ ಸಿಕ್ಕಿಲ್ಲ. ನಾನು ಇದೇ ರೀತಿ ಮಾಡಬೇಕು, ಇದೇ ಕಂಟೆಂಟ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ. ಯಾವುದೋ ಒಂದೊಂದು ತೊಗೊಂಡು ಯಾವುದ್ರಲ್ಲೋ ಮಾಡ್ತಾ ಇದೆ. ಸೊ ಇವಾಗ ಒಂದು ನೀಚ್ ಸಿಕ್ಕಿದೆ, ನನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಯಾವ ಥರ ಮಾಡಬೇಕು ಅಂತ ನನಗೆ ಗೊತ್ತಾಗಿದೆ. ಅದ್ರ ಸಂಬಂಧ ನಾನು ಅದೇ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದೇ ಕಾಂಟೆಂಟ್ ಮಾಡಬೇಕು ಮತ್ತು ಹಿಂಗೆ ಮಾಡ್ಬೇಕಂತ ಏನಾದರೂ ಇದೆ? ಮಾಡ್ಬೇಕಂತ ಇದೆ. ನಾನು ಸ್ವಲ್ಪ ನಾಲೆಜಬಲ್ ಕಾಂಟೆಂಟ್ ಕೊಟ್ಟು, ಸ್ವಲ್ಪ ಮೋಟಿವೇಶನ್ ಮಾಡಿ, ಕೆಲವು ಲೈಫ್ ಇನ್ಸಿಡೆಂಟ್ ಬಗ್ಗೆ ಹೇಳಿ ಜನರನ್ನ ಮೋಟಿವೇಟ್ ಮಾಡಬೇಕಂತ ಆಸೆ ಇದೆ. ದೊಡ್ಡ ಸ್ಟೇಜ್ ಮೇಲ್ಗಳಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ಭಾಷಣ ಮಾಡ್ಬೇಕಂತ ನಂಗೆ ಆಸೆ ಇದೆ. ಮೈಕ್ ಅಂದರೆ ಭಾಳ ಇಷ್ಟ ಸರ್ ನನಗೆ. ಧರ್ಮದ ಬಗ್ಗೆ ಪ್ರಚಾರ ಮಾಡಿದ್ರೆ ಮತ್ತು ಯಾವುದಾದ್ರೂ ಕಾಂಟ್ರವರ್ಸಿ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಸ್ಟಾಗಿ ರೀಚ್ ಆಗ್ತದಂತಾರಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಕ್ಕ ಆಗುತ್ತೆ ಸರ್, ಪಕ್ಕ. ಅಂದರೆ ಒಂದು ಇನ್ಸಿಡೆಂಟ್ ತೊಗೊಂಡು ನಾವು ಮುಂದೆ ಹೋದರೆ ರೀಚ್ ಏನು ಆಗುತ್ತೆ, ಬಟ್ ಫೇಸ್ ಮಾಡೋಕೆ ರೆಡಿ ಆಗಿರ್ಬೇಕಾಗತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಬೆದರಿಗೆ ಕರೆಗಳು ಬರುತ್ತೆ.
ವಿ ಹ್ಯಾವ್ ಟು ಫೇಸ್ ಆಲ್ ದೋಸ್ ಪ್ರಾಬ್ಲಮ್ಸ್. ಅದರ್ವೈಸ್ ಅಲ್ಲೇ ಇರಬೇಕಾಗತ್ತೆ. ಮತ್ತೇನಂದರೆ ಹೊಡ್ಸ್ಕೊಂಡು ಅಂದರೆ ಹೇಳ್ಬೇಕಂತಂದರೆ ನಿಮಗೆ ಲಾ ಗೊತ್ತಿರಬೇಕು, ಅದರದ್ದು ಒಂದು ಪಾಲಿಸಿ ಗೊತ್ತಿರಬೇಕು, ಅಂದಾಗ ಮಾತ್ರ ನೀವು ಮಾಡ್ಬೇಕಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಈಸಿ ಆಗ್ತದೆ. ಇವಾಗ ನೋಡಿ ಟ್ರೆಂಡಿಂಗಲ್ಲಿ ಅದೇ ಇದೆ, ಕಾಂಟ್ರವರ್ಸಿ ಮಾಡಿದ್ರೆ ಮಾತ್ರ ನೀವು ಗ್ರೋ ಆಗ್ತೀರಾ, ಇಲ್ಲ ಅಂತಂದರೆ ಆಗಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ, ಲೈಕ್ ಫಾಲೋವರ್ಸು ಸಬ್ಸ್ಕ್ರೈಬರ್ಸು 10K ರೀಚ್ ಆದಾಗ ನಿಮಗೆ ಯಾವ ರೀತಿ ಫೀಲ್ ಆಯಿತು? ನೀವು ನಾವು ಇನ್ಸ್ಟಾದಲ್ಲಿ ನಮ್ಮ ಇನ್ಸ್ಟಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇನ್ಸ್ಟಾ ಎಷ್ಟು ಚೂತ್ಯ ಮಾಡಿದೆ ಅಂತಂದರೆ, ಅವ್ರು ಏನೋ ಒಂದು ಯಾವುದೇ ಒಂದು ವಿಡಿಯೋ ಬಿಡಲಿ ಅದಕ್ಕೆ ರೀಚ್ ಮಾಡಿಸಿದೆ, ಭಾಳ ಓಡಿಸಿದೆ, ಫೇಕ್ ಫಾಲೋವರ್ಸ್ ಕೊಟ್ಟು, ಫೇಕ್ ವ್ಯೂಸ್ ಕೊಟ್ಟು. ಅಂದರೆ ನಮಗೆ ಯಾವ ರೀತಿ ಚಟ ಆಗಿದೆ ಸರ್. ಲೈಕ್ ನೀವು ಒಂದು ಸಿಗರೇಟ್ ಬಿಗಿತೀರಾ ಅಂದರೆ ಒಂದು ಚಟ ಬೀಳುತ್ತೆ, ಅದೇ ರೀತಿ ನಶೆ ಮಾಡಿಸಿದೆ ನಿಮಗೆ. ಅದೇ ರೀತಿ ನಾವು ಅದನ್ನೇ ಮುಂದಕ್ಕೆ ತೊಗೊಂಡು ಹಿಂಗೆ ಹೋಗ್ಬೇಕಂತ ನಮ್ಗೆ ಚಟ ಹಾಕಿದೆ. ಸ್ವಲ್ಪ ದಿವಸ ಆಗಿದ್ಮೇಲೆ ಅದು ಕಂಟೆಂಟ್ ಏನು ಮಾಡಿದಾರಲ್ಲ, ಗ್ರೋ ಆಗಿದಾರಲ್ಲ, ಅವ್ರಿಗೆ ಅಲ್ಲಿಗೆ ಸ್ಟಾಪ್ ಮಾಡಿಸಿದೆ ಅದು. ಇವಾಗ ಅವರಿಗೆ ರೀಚ್ ಆಗ್ತಾ ಇಲ್ಲ. ಹಾಂ, ಅಂದರೆ ಇನ್ಸ್ಟಾ ತನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಈ ರೀತಿ ಜನರಿಗೆ ಈ ರೀತಿ ಮಾಡಿದೆ. ಇವಾಗ ರೀಚ್ ಆಗ್ಬೇಕಂದ್ರೆ ತುಂಬ ಕಷ್ಟ ಇದೆ. ಹಾಂ, ಕಷ್ಟ ಅಂದಿಲ್ಲ, ಜಿನ್ಯೂನ್ ಇದ್ರೆ ಯು ಕ್ಯಾನ್ ರೀಚ್, ಅದರ್ವೈಸ್ ಯು ಕಾಂಟ್. ವಿಡಿಯೋ ಕ್ವಾಲಿಟಿ ಕಂಟೆಂಟ್ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ, ಈಸಿಯಾಗಿ ರೀಚ್ ಆಗ್ತದೆ. ಅಂದರೆ ಯಾವುದೇ ಒಬ್ಬ ಫೇಕ್ ವ್ಯಕ್ತಿ ಬಹಳ ದಿನ ಬದುಕಲ್ಲ ಸರ್. ನ್ಯಾಚುರಲ್ ಆಗಿ ರಿಯಲ್ ಆಗಿದ್ದವನ್ನ ಸ್ವಲ್ಪ ಅಷ್ಟೇ. ಅಂದ್ರೆ ಮೊದಲು ಇನ್ಸ್ಟಾ ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ? ಮೊದಲು ಯೂಟ್ಯೂಬ್ ಇತ್ತು ಸರ್ ನಾನು. ಯೂಟ್ಯೂಬಿಂದಾನೆ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್. ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಇದೆ ನಂದು. ಬ್ಲಾಗ್ಸ್ ಮಾಡ್ತೀನಿ. ಇವಾಗ ಏನೋ ಒಂದು 9,000 ಸಬ್ಸ್ಕ್ರೈಬರ್ ಆಗಿದೆ. 1000 ಸಬ್ಸ್ಕ್ರೈಬರ್ ಅಷ್ಟು ಆಗೋವರೆಗೆ ನಿಮ್ಗೆ ಏನಾದರೂ ಅನಿಸ್ತಾ ನಿಮಗೆ? 1000 ಸಬ್ಸ್ಕ್ರೈಬರ್ ನಾನು ಮಾಡಿದ್ದೆ ಒಂದು ವರ್ಷದಲ್ಲೇ ಮಾಡಿದ್ದೆ ಸರ್. 1000 ಸಬ್ಸ್ಕ್ರೈಬರ್ ನಮ್ಮೆಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರು, ಎಲ್ಲರ ಜೊತೆ ನಾನು ಮಾಡಿದೆ. ನನ್ನ ಹತ್ರ ರಿಯಲ್ಮಿ 7 ಅಂತ ಇತ್ತು. ಅದರಿಂದ ನಾನು ಒಂದು K ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೆ. ಚಾನಲ್ ಮಾನಿಟೈಸ್ ಆದಾಗ ನಂಗೆ ಒಂದೇನೋ ಪಾರ್ಟ್ ಟೈಮ್ ಜಾಬ್ ಸಿಕ್ಕಂಗಾಯಿತು, ಖುಷಿ ಆಯಿತು. ನಾನು ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ. ಯಾರು ಸಪೋರ್ಟ್ ಇಲ್ಲದೇನೆ ನಾನೇ ಮುಂದಾಗಿ ಬಂದು ಮಾಡಿದ್ದು. ಇವತ್ತಿನ ಜನರೇಷನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತೀಯಾ, ಮತ್ತೆ ಸೋಷಿಯಲ್ ಮೀಡಿಯಾದಿಂದ ಏನೂ ಅರ್ನ್ ಆಗಲ್ಲ ಅಂಥವ್ರಿಗೆ ಏನು ಅಂತಾರಲ್ಲ, ಅಂಥವ್ರಿಗೆ ಏನು ಹೇಳ್ಬೇಕಂತ ನೀವು ಇಷ್ಟ ಮಾಡ್ತೀವಿ? ಅಂದರೆ ಕೂತ್ ನೋಡೋರಿಗೆ ಟೈಮ್ ವೇಸ್ಟ್ ಪಕ್ಕ ಆಗುತ್ತೆ. ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಿ ಅಂತಂದರೆ ದುಡ್ಡು ಅರ್ನ್ ಮಾಡ್ಬೋದು, ಪ್ರಮೋಷನಿಂದ ಆಗಲಿ, ಯೂಟ್ಯೂಬಿಂದ ಆಗಲಿ. ಈ ಕಡೆ ಜಾಸ್ತಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಜನಕ್ಕೆ ಬರಬೇಕು ಅಂತಂದರೆ ವಿಡಿಯೋಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಸರ್. ಅವ್ರಿಗೆ ಮಾಡ್ಬೋದು, ದುಡ್ಡು ಅರ್ನ್ ಮಾಡ್ಬೋದು, ಹಂಗೇನಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾನಿಟೈಸೇಷನ್ ಆಗ್ಲಿಕ್ಕೆ ಏನಾದರೂ ಪ್ರೊಸೀಜರ್ ಇದೆಯಾ? ಹಾಂ, ಇದೆ ಸರ್. ನನ್ನ ಪೀರಿಯಡಲ್ಲಿ 1K ಮತ್ತು 4,000 ಅವರ್ ವ್ಯೂಸ್ ಆಗಬೇಕು ಕಂಪ್ಲೀಟ್ ಆದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಅಂದರೆ ಮಾನಿಟೈಸ್ ಅಂದರೆ ಏನಿಲ್ಲ, ದುಡ್ಡು ಬರುತ್ತೆ ಅಂತ. ಮಾನಿಟೈಸೇಷನ್ ಪ್ರೊಸೆಸ್ ಬಗ್ಗೆ ಏನಾದರೂ ಹೇಳ್ಬೋದಾ? ಮಾನಿಟೈಸೇಷನ್ ಏನಿಲ್ಲ, ಅದೇ ಹೇಳ್ದೇನೆ ಸರ್. 1K ಸಬ್ಸ್ಕ್ರೈಬರ್ ಇರಬೇಕು, 4,000 ಅವರ್ಸ್ ವ್ಯೂಸ್ ಇರಬೇಕು. ಇಲ್ಲ, ಅದಕ್ಕೆ ಬಿಟ್ಟು ಬ್ಯಾಂಕ್ ಡೀಟೇಲ್ಸು ಏನಾದರೂ? ಹಾಂ, ಇರುತ್ತೆ. ಅದಾದ್ಮೇಲೆ ಕಾಮನ್ ಇಮೇಲಲ್ಲಿ ಬರುತ್ತೆ. ಅದಾದ್ಮೇಲೆ ಸ್ವಿಫ್ಟ್ ಕೊಡುವ ಅಂತ ಅದು ಇದು ಆ್ಯಡ್ ಮಾಡಿ ನೀವು ಅಕೌಂಟಿಗೆ ಆ ಯೂಟ್ಯೂಬ್ ಅಕೌಂಟಲ್ಲಿ ಲಿಂಕ್ ಮಾಡ್ಕೋಬೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದಾಗ ನಿಮ್ಮ ಫ್ರೆಂಡ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ನಿಮಗೆ? ಭಾಳ ಸಪೋರ್ಟ್ ಮಾಡಿದ್ರು ನಮ್ಗೆ. ನಮ್ಮ ಫ್ರೆಂಡ್ಸು, ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ವಿ. ನಮ್ಮ ಮನೆಯವರು ಇನ್ನೂ ನಾನು ಯೂಟ್ಯೂಬ್ ಬಗ್ಗೆ ನೋಡ್ತಾರೆ. ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಮಾಮ ಕೂಡ ನೋಡ್ತಾನೆ. ಬಟ್ ಅಷ್ಟೊಂದೇನು ಸಪೋರ್ಟ್ ಮಾಡಲ್ಲ. ಮಾಡು 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 ಅನ್ನಲ್ಲ. ನಮ್ಮ ಮಾಮ ಹೇಳ್ತಾನೆ PSI ಆಗು ಅಂತ. ಬಟ್ ಅದಕ್ಕೂ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಇದೆ ನಂದು ಫೋಕಸ್. ಅದು ಮಾಡೋದು ಎಲ್ಲರ ಮನೇಲಿ ಇರುತ್ತೆ. ಇವಾಗ ಯಂಗ್ ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲರ ಮನೇಲಿ ಇರುತ್ತೆ. ಅಂದರೆ ನಾನು ಗುಡ್ ಸಜೆಷನ್ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟೈಮ್ ಇರಬಾರ್ದು, ಪಾರ್ಟ್ ಟೈಮ್ ಆಗಿರಬೇಕು. ಪಾರ್ಟ್ ಟೈಮ್ ಆಗಿದ್ರೆ ಒಳ್ಳೇದು. ನೀವು ಎಲ್ಲಿಗಾದರೂ ಹೋಗ್ತಿರಲ್ಲ, ಫ್ರೆಂಡ್ಸ್ ಫಂಕ್ಷನ್ಗಾಗಲಿ, ಜನರ ಮತ್ತೆ ಎಲ್ಲಾದರೂ ಹೋದಾಗ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ನಿಮಗೆ? ಸರ್, ಗುರ್ತು ಹಿಡಿದು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಕೆಲವೊಬ್ರು ಇರ್ತಾರೆ ನಮ್ಮ ಬೆಳವಣಿಗೆ ನೋಡಿ ಏನು ಮಾತಾಡ್ಸೋಣ ಇವರಿಗೆ ಆ ರೀತಿ ಅಂತಾರೆ. ಅವರಿಗೆ ನೋಡಿ ಏನು ಅನ್ನಕ್ಕಾಗಲ್ಲ, ಈಗ ಮೂವ್ ಆನ್ ಆಗಬೇಕಾಗತ್ತೆ ಅಷ್ಟೇ. ಮತ್ತು ಲೈಫಲ್ಲಿ ಏನಾದರೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಿರಲ್ಲ, ಇನ್ನು 5 ಇಯರ್ಸ್ ಆದಮೇಲೆ ನಿಮ್ಮ ಅಕೌಂಟು, ನಿಮ್ಮ ಸೋಷಿಯಲ್ ಮೀಡಿಯಾ ಯಾವ ಸ್ಟೇಜಲ್ಲಿ ನೋಡ್ಬೇಕಂತ ನೀವು ಅಂದ್ಕೊಂಡಿದ್ದೀರಿ? ಸೊ ಒಂದು ಹೈ ಲೆವೆಲಲ್ಲಿ ಇರುತ್ತೆ. ನಾನು ಮಾಡ್ತೀನಿ, ಯೂಟ್ಯೂಬಲ್ಲಿ ಪಕ್ಕ ಮಾಡ್ತೀನಿ. ಏನೋ 1-2 ದಿವಸ ಮಾಡಿ ಬಿಟ್ಟು ಹೋಗೋನಿದ್ದಿದ್ರೆ ಅವಾಗ ಬಿಟ್ಟು ಹೋಗ್ತಾ ಇದೆ. 5 ವರ್ಷ ವ್ಯೂಸ್ ಬರದೇ ಇದ್ರು ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇವಾಗ 5K 10K ಅಂತ ರೀಚ್ ಆಗ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಕೂಡ. ಸೊ ಮಾಡ್ತೀನಿ ಸರ್, ಪಕ್ಕ ಕಂಟೆಂಟ್ ಕೊಡಬೇಕಂತ ಪ್ಲ್ಯಾನ್ಸ್ ಇದೆ. ಬಟ್ ಫ್ಯಾಮಿಲಿ ಇಶ್ಯೂ ಆಯಿತು. ಮೊನ್ನೆ ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಬ್ರೈನ್ ಹ್ಯಾಮ್ರೇಜ್ ಆಗಿತ್ತು. ಸೊ ಅಲ್ಲಿ 3 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ವಿ ಸರ್ ನಾವು. ಸೊ ಇವಾಗ ಒಂದು ರಿಲೀಫ್ ಅನಿಸುತ್ತೆ. ಊರಿಗೆ ಬಂದು 3 ದಿವಸ ಆಯಿತು. ಸೊ ದುಡ್ಡು ಮ್ಯಾಟ್ರ್ ಆಗುತ್ತೆ. 21 ಲಕ್ಷ ಹೋಯ್ತು ನಮ್ಮ ತಾಯಿಗೆ. 21 ಲಕ್ಷ ನಾನೇನು ಕೊಟ್ಟಿಲ್ಲ, ನಮ್ಮ ಮಾಮ ಕೊಟ್ಟಿದ್ದು. ಅವ್ರು ಇರಲಿಲ್ಲ ಅಂದರೆ ನನ್ನ ತಾಯಿನೂ ಇರ್ತಾ ಇರಲಿಲ್ಲ. ಇವತ್ತು
ಮಾಮನೇ ಕೊಟ್ಟಿದ್ದು ಇಷ್ಟೆಲ್ಲ ದುಡ್ಡು 21 ಲಕ್ಷ. ಇನ್ನೂ ಅವರು ಒಂದು ಮಾತಂದಿಲ್ಲ, ನನಗೆ ರಿಟರ್ನ್ ನನ್ನ ಹತ್ರ ಕ್ಯಾಪಬಿಲಿಟಿ ಇಲ್ಲ, 21 ಲಕ್ಷ ಕೊಡ್ಬೇಕಂತ ನನ್ನ ಕ್ಯಾಪಬಿಲಿಟಿ ಇಲ್ಲ, ಆದರೂ ಕೊಟ್ಟಿದ್ದಾರೆ. ದುಡ್ಡೇ ಕಡಿಗೆ ಹೋಗೋದಿಲ್ಲ ಬಿಡ್ರಿ, ಹಾ. ಅವ್ರು ಮಾಡಿದಂಥ ಹೆಲ್ಪ್ ಮಾಡೇನ್ ಬಿಡ್ರಿ. ನಮ್ ಅಂದ್ರೆ ಒಂದು ಜೀವ, ನಮ್ಮ ತಾಯಿ ಅಂದ್ರೆ ನನ್ನ ಜೀವ, ನನ್ನ ಜೀವನೇ ಉಳಿಸ್ಕೊಂಡು ನನ್ನ ಮಾಮ ಅಂತಂಗೆ ಹ್ಯಾಪಿ ಮೂಮೆಂಟ್. ಮತ್ತೆ ಸೋಷಿಯಲ್ ಮೀಡಿಯಾ ಯಂಗ್ ಜನರೇಷನ್ ಯಾವ ರೀತಿ ಯೂಸ್ ಮಾಡ್ಕೋಬಹುದು? ಸೋಷಿಯಲ್ ಮೀಡಿಯಾ ಜನ್ರೇಷನ್ ಯೂಸ್ ಮಾಡ್ಕೊಂಡಂಗೆ ಅದ ಸರ್ ಇದು. ನೋಡ್ರಿ, ಇವಾಗ ಕೆಲವೊಂದು ಹಳ್ಳಿ ಕಡೆ ಸಣ್ಣ ಸಣ್ಣ ಹುಡುಗರು ಏನು ಅಶ್ಲೀಲ ವಿಡಿಯೋಗಳು ನೋಡ್ಕೊಂಡು ಹಾಳಾಗ್ತಾರೆ. ಕೆಲವೊಂದ್ ಕಡೆ ರೇಪ್ ಆಗುತ್ತೆ, ಕೆಲವೊಂದ್ ಕಡೆ ಏನೇನೋ ಅಸಭ್ಯದ ವರ್ತನೆ ಮಾಡಿ ತನ್ನ ಲೈಫು ಹಾಳು ಮಾಡ್ತಾರೆ, ಅಪೋನೆಂಟ್ ಲೈಫು ಹಾಳು ಮಾಡ್ತಾರೆ. ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಮನೆಯವ್ರು ಸ್ವಲ್ಪ ಫೋಕಸ್ ಆಗಿರಬೇಕು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡಂಗೆ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ರೆ ಒಳ್ಳೇದಾ ಕೆಟ್ಟದ? ಕೆಟ್ಟದು ಸರ್, ಮೊಬೈಲ್ ಕೊಡಬಾರ್ದು. ಇವಾಗ ನೋಡಿ, ಒಂದು 50 ವರ್ಷ ಬದುಕ್ತೀರಾ ಅಂತಂದ್ರೆ 25 ವರ್ಷ ನಿದ್ದೆ ಮಾಡ್ತೀರಾ. ಸೊ ಇನ್ನೊಂದು 10 ವರ್ಷ ಮೊಬೈಲ್ ವೇಸ್ಟ್ ಮಾಡ್ತೀರಾ. ಬೆಳಗ್ಗೆ ಅಂತ 5 ಅವರ್ಸ್ ನೀವು ಸ್ಕ್ರೀನ್ ಟೈಮಲ್ಲಿ ನೀವು ಮೊಬೈಲ್ ಓಪನ್ ಮಾಡಿ ಸ್ಕ್ರೀನ್ ಟೈಮ್ ನೋಡಿ, ಒಂದು ದಿನದಲ್ಲಿ ಏನಿಲ್ಲ ಅಂದ್ರೂ 5 ಅವರ್ಸ್ ಇರುತ್ತೆ ವೇಸ್ಟ್. 5 ಅವರ್ಸ್ ಯೂಸ್ ಮಾಡಿದ್ದೀರಾ ಅಂತ ಬರುತ್ತೆ. ಸೊ 5 ಅವರ್ಸ್ ಅಂತಂದರೆ ನೀವು ಅಲ್ಲಿ 10 ವರ್ಷ ವೇಸ್ಟ್ ಮಾಡಿದ್ರೆ ಲೈಫಲ್ಲಿ. ಸೊ ಬದುಕ್ತಾ ಇದ್ದಾರೆ ಎಷ್ಟು 20 ವರ್ಷ ಅಷ್ಟೇ ವೇಸ್ಟ್ ಆಗುತ್ತೆ ಸರ್ ಮೊಬೈಲ್. ಮೀಡಿಯಾ ನಾವು ಯೂಸ್ ಮಾಡ್ಕೊಂಡಂಗೆ. ಸೋಷಿಯಲ್ ಮೀಡಿಯಾ ನಿಮಗೆ ನೋಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಓವರ್ ಥಿಂಕ್ ಮಾಡೋಕ್ಕೆ ಪುಷ್ ಮಾಡಿದ್ವಿ. ಓವರ್ ಥಿಂಕ್ ಅನ್ನೋ ಎಲ್ಲರಿಗೂ ರೋಗ ಬರುತ್ತೆ ಸರ್ ಅದು, ಮೊಬೈಲ್ ಯೂಸ್ ಮಾಡಿದ್ರೆ. ಇವಾಗ ಇನ್ಸ್ಟಾ ಸ್ಕ್ರೋಲ್ ಮಾಡ್ತೀವಿ, ಮೂಡ್ ಸ್ವಿಂಗ್ ಆಗುತ್ತೆ. ಇವಾಗ ಹ್ಯಾಪಿ ಆಗಿರೋ ಒಂದು ರೀಲ್ ಬರುತ್ತೆ, ಮತ್ತೊಂದು ಸ್ಕ್ರೋಲ್ ಮಾಡಿದಾಗ ಮತ್ತೊಂದು ರೀಲ್ ಬರುತ್ತೆ, ಸ್ಯಾಡ್ ಆಗಿರೋ ಬರುತ್ತೆ, ಮತ್ತೆ ಸ್ಕ್ರೋಲ್ ಮಾಡಿದಾಗ ಮತ್ತೊಂದು ಡ್ಯಾನ್ಸ್. ಅಂದ್ರೆ ಬ್ರೈನಿಗೆ ಗೊತ್ತಾಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ನಾನು ಹೆಂಗೆ ಅಂತ, ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅವಾಗ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವಾಗ ಆಂಗ್ಸೈಟಿ ಬರುತ್ತೆ, ಎಲ್ಲ ಬೇರೆ ಬೇರೆ. ಅಂದರೆ ಮೊಬೈಲಿಂದ ಭಾಳ ಪ್ರಾಬ್ಲಮ್ ಇದೆ. ಸೊ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಬೇಕು, ನನ್ನ ಒಪಿನಿಯನ್. ಮತ್ತೆ ಈ ಸೋಷಿಯಲ್ ಮೀಡಿಯಾ ಜೊತೆಗೆ ಬೇರೆ ಏನಾದರೂ ವರ್ಕ್ ಮಾಡ್ತೀರಾ? ಹಾಂ ಸರ್, ಮಾಡ್ತೀನಿ. ನಾನು ಮೊದಲು ನಮ್ಮ ಮಾಮ ಅವರು ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು, ಪಂಪ್ಸ್ ಅಂತ. ಬಟ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆಗಿದ್ದರಿಂದ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಾನು ಓನಾಗಿ ಮಾಡ್ತೀನಿ, ಲಾರ್ಡ್ ಗಾರ್ಮೆಂಟ್ಸ್ ಅಂತ. ನಂದೇ ಒಂದು ಸ್ಪೋರ್ಟ್ಸ್ ವೇರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಮಾಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಗ್ರೋ ಆದಮೇಲೆ ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ಏನಂತಾರೆ ಫಿನಿಶಿಂಗ್ ಕೊಡಬೇಕು, ಸ್ವಲ್ಪ ಒಳ್ಳೆ ಫ್ಯಾಬ್ರಿಕ್ ಕೊಟ್ಟು ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ ಆಗಬೇಕು. ಅದಾದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು. ಮಾಡಿದ್ದೀನಿ, ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ತಾಯಿಗೆ ಹುಷಾರೆಲ್ಲ 3 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ವಿ, ಇವಾಗ ಮತ್ತೆ ರಿಜಾಯ್ನ್ ಆಗಬೇಕು. ಕಾಲೇಜ್ ಟೈಮಲ್ಲಿ ಆಗಲಿ, ಸ್ಕೂಲ್ ಟೈಮಲ್ಲಾಗಲಿ ಏನಾದರೂ ಯಾವುದಾದ್ರೂ ಹುಡುಗಿ ಲವ್ ಅದು ಏನಾದರೂ ಮಾಡಿದ್ರಾ? ನೀವು ಮಾಡಿಲ್ಲ ಸರ್? ನೀವು ಮಾಡಿದರೆ? ನಂದು ಲವ್ ಮ್ಯಾರೇಜ್ ಸರ್. ನಾನು ನೋಡ್ರಿ, ನಾನು 6th ಇಂದ ನಾವು ಇಬ್ಬರು ಕ್ಲಾಸ್ಮೇಟೆ. ನಮ್ದು ಲವ್ ಮ್ಯಾರೇಜ್. ವಾಹ್, ಲಕ್ಕಿ. ಹೆಂಗೆ ಸರ್ ಲೈಫ್ ಹ್ಯಾಪಿ? ನಿಮ್ಮ ಲೈಫ್ ಹ್ಯಾಪಿ? ತುಂಬ ಖುಷಿಯಾಗಿದೆ. ಸೊ ನೋಡ್ರಿ, ನಾನು ಲವ್ ಮಾಡಿದ್ದೆ, ಭಾಳ ಲವ್ ಮಾಡೀನಿ. ಸೊ ಏನಂತಂದ್ರೆ ನಮ್ಮ ಹುಡುಗಿಗೆ ನೋಡೋಕ್ಕೆ ₹1 ಚಾಕ್ಲೇಟ್ ಯೋಚನೆ ಮಾಡೋ ಟೈಮ್ ಸರದ ಅವಾಗ. ಆ ಟೈಮಲ್ಲಿ ನಮ್ಮ ಹುಡುಗಿ ಬೈಕ್ನಾಗ ₹200 ಎಣ್ಣೆ ಹಾಕ್ಸ್ಕೊಂಡು ಅವಳು ಕಾಲೇಜ್ಗೆ ಹೋಗಿ ನೋಡ್ಕೊಂಡು ಬರ್ತಿದ್ರಿ. ನಾನು ಖಾಲಿ ನೋಡೋಕ್ಕಷ್ಟೇ, ಮಾತೇನ ಸೆಕ್ರೆಟ್ರಿ ಭಾಳ ದೂರ. ಆಕಿನ ಸಮೀಪ ಹೋದ್ರೆ ಆಕಿ 1 ಕಿಲೋಮೀಟರ್ ದೂರ ಹೋಗ್ತಾಳ್ರಿ ಅಂದ್ಬಿಟ್ಟು. ಸೊ ಮಾಡಿದ್ರೇ ಮಾಡ್ತೀನಿ ರೀ ನೀವು, ಆಕಿ ಮಾಡಲ್ಲ ಅಷ್ಟೇ. ಮತ್ತೆ ಸಿಗಲ್ಲ ಅಂತ ಯಾವ ಇದರಿಂದ ಅಂತ ಇದ್ದಾರೆ? ಸಿಗಲ್ಲಕ್ಕೆ ಸರ್. ಯಾಕೆ? ಆಕಿನ ಮಾತಾಡೋ ಬಿಹೇವಿಯರು ಅದು ಇದು ನೋಡ್ರಿ ಗೊತ್ತೇ ಆಗಿದ್ವಿ. ಸೊ ಇಂಟ್ರೆಸ್ಟ್ ಇಲ್ದ ಬಟ್ಟಿ ನಂಗೆ ಅಣ್ಣ ಅಂತ ಕರೆದೇಳಿ ನಮಗೆ. ಒನ್ ಸೈಡ್ ಇಲ್ಲವಾ? 2 ಸೈಡ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಸರ್ ನೀವು ಲವ್ ಮ್ಯಾರೇಜ್ ಆಗಲ್ಲಿ ನಿಮ್ದು? ನಾವಿಬ್ರು ಸಣ್ಣದಿದ್ರೆ ಕ್ಲಾಸ್ಮೇಟ್ ಸರ್. ಆಕಿಗೂ ನನ್ನ ಮೇಲೆ ಲವ್ ಇತ್ತು, ನನಗೂ ಆಕಿಗೆ ಲವ್ ಇತ್ತು. ನಾವು ಮುಂದೆ ಬಂದು ಹಂಗೆ ಕಾಲೇಜೆಲ್ಲ ಓದ್ಕೊಂಡು ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನಮ್ಮದು ಲವ್ ಪ್ಲಸ್ ಅರೇಂಜ್. ನಮ್ದೆಲ್ಲ ಎಜುಕೇಷನ್ ಮುಗಿದ್ಮೇಲೆ ನಾನು ಮೊದಲು 1-2 ಸಾರಿ ಹೋಗಿ ಕೇಳಿದೆ, ನಮ್ಮ ಪೇರೆಂಟ್ಸಿಂದ ಕೇಳಕತ್ತಿದೆ. ಫಸ್ಟಿಗೆ 1-2 ಸಾರಿ ಬೇಡ. ಏನೋ ಈ ಕ್ಯೂರಿಯಾಸಿಟಿ ಏನಪ್ಪ ಅಂದರೆ, ನನ್ನ ಹುಡುಗಿ ನಾ ಪ್ರಪೋಸ್ ಮಾಡಿಲ್ಲ ಸರ್, ನಮ್ಮ ಫ್ರೆಂಡ್ ಮಾಡಿದೆ. ಬಗ್ಗೆ ನಮ್ಮ ಫ್ರೆಂಡೇ ಅಪ್ರೋಚ್ ಮಾಡಿದೆ, ಲೋಕೇಶ್ ಹಿಂಗೆ ಲವ್ ಮಾಡ್ತಾ ಇದೆ, ನನಗೆ ಅಪ್ರೋಚ್ ಮಾಡಿದೆ. ನನ್ನ ಹುಡುಗಿ ಇನ್ನೂ ಮಾತಾಡ್ಸೇ ಇಲ್ಲ. ಫೋನಲ್ಲೇ ಮಾತಾಡ್ಸಿದ್ದೀನಿ, ಲೈವ್ ಆಗಿ ಇನ್ನೂ ಮಾತಾಡ್ಸಿಲ್ಲ. 8 ವರ್ಷ ಆಯ್ತು. ಅಂದ್ರೆ ಲೈವ್ ಆಗಿ ನೋಡ್ತೀನಿ, ಎಲ್ಲ ನೋಡ್ತೀನಿ, ಬಟ್ ಇನ್ನೂ ಮಾತಾಡ್ಸಿಲ್ಲ. ನೋಡ್ರಿ, ಒಂದ್ಸಲ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ರಿ, ಏನಂತ ಕೇಳ್ಕೊರಿ. ಅಂದ್ರೆ ಫೋನಾಗೆಲ್ಲ ಮಾತುಕತೆ ಮುಗಿದ ಸರ್. ನಮ್ಮ ಹುಡುಗ ಫೋನಲ್ಲಿ ಮಾತಾಡೋದಕ್ಕೆ ಮತ್ತೆ ಲೈವ್ ಆಗಿ ಮಾತಾಡೋದು ತುಂಬಾ ಡಿಫ್ರೆನ್ಸ್ ಇರ್ತದೆ. ಒಂದ್ಸಲ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಿ ನೋಡ್ರಿ, ಏನಂತ. ಅಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ, ಅವ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ಅದಕ್ಕೆ ಬರುತ್ತೆ. ನಮ್ಮ ಬ್ಯಾಕ್ಗ್ರೌಂಡ್ ಇದೇನು ಮ್ಯಾಟರ್ ಮಾಡಲ್ಲ, ಹುಡುಗಿ ಇಷ್ಟಪಟ್ರೆ. ನಮ್ಗಾಗಲ್ಲ ಸರ್, ನಮ್ಮ ಹತ್ರ ಏನಿಲ್ಲ ನಮಗಾಗಲ್ಲ, ಅವ್ರ ಹತ್ರ ಎಲ್ಲ ಇದೆ, ಅವ್ರಿಗೆ ಮ್ಯಾಟರ್ ಆಗುತ್ತೆ.
ಮಾಡೋಣ ಸರ್, ದುಡ್ಡು ಮಾಡೋಣ. ನೋಡಿ ಇದರಲ್ಲಿ ಸಕ್ಸಸ್ ಆಗಿ ನೀವು ಇಲ್ಲಿದ್ದ ಇಲ್ಲಿಗೆ ಹೋಗ್ರಿ, ಅವಾಗ ಏನಾದರೂ ಆಗ್ಬೋದು. ನೀವು ಲವ್ ಮಾಡುವಾಗ ಇಲ್ಲಿದ್ರ ಸರ್, ಅಥವಾ ಲವ್ ಮಾಡುವಾಗ ಅಲ್ಲೇ ಇದ್ರ ನೀವು? ನಾವು ಯಾವಾಗಲೂ ಅಲ್ಲಿ ಗುಡ್ ಸರ್, ಗುಡ್. ನೀವು ಮಾಡಿದಂಥ ಕೆಲಸ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಯಶಸ್ಸು ಸಿಕ್ಕದಂತೇಳಿ ನಿಮ್ಗೆ ಅನ್ನಿಸ್ತದೆ ಸರ್? ಸಿಕ್ಕೇ ಸರ್. ನಾನು ಮಾಡಿದ್ದೆ ಸೋಷಿಯಲ್ ಮೀಡಿಯಾದಾಗ, ನಾನು ಇಲ್ಲಿ ಆಲ್ ಓವರ್ ಕರ್ನಾಟಕದ ಯಾರು ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ನಾನು ಮಾಡಿರೋದು ಏನಪ್ಪ ಅಂತಂದ್ರೆ, ನಮ್ಮ ಬೀದರ್ ಹಾಸ್ಪಿಟಲ್, ಬ್ರಿಮ್ಸ್ ಹಾಸ್ಪಿಟಲ್ನಾಗ ರೀ ಒಂದು ವಿಡಿಯೋ ಮಾಡಿದ್ದೆ, ಯೂಟ್ಯೂಬ್ ವಿಡಿಯೋ. ಅದು ಭಾಳ ವೈರಲ್ ಆಗಿತ್ತು. ಸೊ ಎಲ್ಲೆಲ್ಲ ದೊಡ್ಡ ದೊಡ್ಡ MP MLA ಅಂದರೆ ನಮ್ಮ ಆರೋಗ್ಯ ಅಧಿಕಾರಿಗಳಿಗೆಲ್ಲ ಅವರಿಗೆಲ್ಲ ರೀಚ್ ಆಗಿತ್ತು. ಸೊ ಏನೋ ಒಂದು ಬೀದರ್ ಪ್ರಾಬ್ಲಮ್ ಕೂಡ ಅಲ್ಲಿ ಹೋಗಿತ್ತು. BJP ಪೇಜ್ನಾಗ ಅದು ನೋಡ್ಬೋದು ನೀವು, BJP ಪೇಜ್. ರೀಸೆಂಟಾಗಿ ಮಾಡಿದ್ರಿ. ಸೊ ಆಗ್ಯದ್ರಿ. ನನಗೆ ಹಿಂದೆ ಯಾರೋ ಸಪೋರ್ಟ್ ಅಂತ ತಿಳ್ಕೊಂಡು ನಾನು ಅಷ್ಟು ದೊಡ್ಡ ರಿಸ್ಕ್ ತೊಗೊಂಡಿಲ್ಲ, ಆದರೂ ಮಾಡೀನಿ. ಒಂದು ಬೀದರ್ ಪ್ರಾಬ್ಲಮ್ಸ್ ಮುಂದೆ ಇಡ್ಬೇಕಂತ ತಿಳ್ಕೊಂಡೆ ಮಾಡಿದ್ದು ಸರ್ ಅದು ವಿಡಿಯೋ. ಅಂದರೆ ಒಂದು ತಂದೆ ಅಳ್ತಾ ಇದ್ದ, ನನ್ನ ಮಗಳಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಅವ್ರ ಅಣ್ಣ ಕೂಡ ಅಳ್ತಾ ಇದ್ದ. ಸೊ ಅವ್ರ ಅಣ್ಣನ ಜಾಗದಲ್ಲಿ ನಾನು ನಿಂತು ನೋಡಿದೆ, ನಮ್ಮ ತಂಗಿ ಹೀಗಾದ್ರೆ ನಾನೇನು ಮಾಡ್ತಾ ಇದ್ದೆ ಅಂತ. ಅಲ್ಲಿ ಹೋಗಿ ನಾನು ಡಾಕ್ಟರ್ನ ವಿಡಿಯೋ ಮಾಡಿದೆ. ಅಲ್ಲಿ ಕರೆಂಟ್ ಇರಲಿಲ್ಲ, ಇನ್ನೂ ಕರೆಂಟ್ ಇಲ್ಲ ಅಂತ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ಕರೆಂಟ್ ಇಲ್ಲ ಅಂತ ತಿಳ್ಕೊಂಡು ವಿಡಿಯೋ ಮಾಡಿದ್ದೆ. ವಿಡಿಯೋ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅದರಿಂದ ಹಾಸ್ಪಿಟಲ್ ಸ್ವಲ್ಪ ಕೆಲಸಗಳು ಆಗಿದೆ. ಇನ್ನೂ ಮಾಡ್ಬೇಕು ಸರ್. ನಮ್ಮ ಬೀದರ್ ಇನ್ನೂ ಕೆಲವೊಂದು ಜನ ಅಂತಾರೆ ಬೀದರ್ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ ಅಂತ. ಸೊ ನಾವು ಮುಂದಾದ್ರೆ ಬೀದರ್ ಮುಂದಾಗುತ್ತೆ. ಬೀದರ್ ಬೆಳಿಬೇಕು. ಏನೇ ಒಂದು ಫಿಲ್ಮ್ ಇರ್ಲಿ, ಏನೇ ಒಂದು ಸೀರಿಯಲ್ ಇರ್ಲಿ, ಏನೇ ಒಂದು ಸಾಂಗ್ ಇರ್ಲಿ, ಎಲ್ಲಾ ದಕ್ಷಿಣ ಕರ್ನಾಟಕದ ಕಡೆ ಇದೆ. ನೀವು ಬನ್ನಿ ಈ ಕಡೆ, ನಮ್ಮ ಆಡಿಯನ್ಸ್ ತಗೋತೀರಾ, ನಮ್ಮ ಕಡೆಯಿಂದ ತಗೊಂಡು ನಮ್ಮ ಕಡೆ ಏನ್ ಮಾಡಲ್ಲ ನೀವು ಅಂತಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಸೊ ಆ ಕಡೆಯಿಂದ ಬಿಟ್ಟು ಆ ಕಡೆ ನೋಡಿ, ಸ್ವಲ್ಪ ಈ ಕಡೆ ನೋಡ್ಬೇಕು ನೀವು. ನಮ್ಮ ಕಡೆ ಚಾನ್ಸ್ ಕೊಡಬೇಕು. ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಇದ್ದಾರೆ. ಏನಿಲ್ಲ ಸರ್ ನಮ್ಮ ಕಡೆ, ಏನಿಲ್ಲ. ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ, ಸಿಂಗರ್ಸ್ ಇದ್ದಾರೆ, ಆಕ್ಟರ್ಸ್ ಇದ್ದಾರೆ, ಏನಿಲ್ಲ ಹೇಳಿ, ಎಲ್ಲಾ ಇದೆ ನಮ್ಮ ಕಡೆ. ಓನ್ಲಿ ನಮ್ಗೆ ನಮ್ಮಿಂದ ಅವ್ರಿಗೆ ಆಡಿಯನ್ಸ್ ಅಷ್ಟೇ ಬೇಕು. ಆಡಿಯನ್ಸ್ ಅಷ್ಟೇ ಬೇಕು. ಆಡಿಯನ್ಸ್ ಅನ್ನ ತಗೋತೀರಾ, ಆಡಿಯನ್ಸ್ ಅನ್ನ ಬೆಳೆಸ್ಕೋತೀರಾ. ನಮ್ಗೆ ಬೆಳೆಸಲ್ಲ ಅಷ್ಟೇ. ಬೀದರ್ ನಮ್ಮ ಜನ ಯಾವುದೇ ಒಂದು ಫಿಲ್ಮ್ ಅಲ್ಲಿ ಬೀದರ್ ಅಂತ ಬಂದ್ರೆ ಖುಷಿ, ಆ ರೀತಿ ಇದೆ ನಮ್ಮ ಕಡೆ. ಬೀದರ್ನ ಆ ರೀತಿ ಎಲ್ಲ ಚೇಂಜ್ ಆಗ್ಬೇಕು. ನಮ್ಗೆ ತಿಳಿದಾಗೆ ಬೀದರಲ್ಲಿ ಶೂಟಿಂಗ್ಸ್ ಅದು ಇರುತ್ತಲ್ಲ, ಶೂಟಿಂಗ್ಸ್ ಅದು ಮಾಡ್ಲಿಕ್ಕೆ ಬರ್ತಾರೆ ಅಂತ ಟೈಮಲ್ಲಿ ನಮ್ಮ ಬೀದರ್ ಜನ ಎಲ್ಲ ತುಂಬಾ ಜನ ಹೋಗಿ ನೋಡಿ. ಇಲ್ಲ ಸರ್, ಒಂದು ನಮ್ಮ ಬೀದರ್, ಗುಲ್ಬರ್ಗ, ಬಿಜಾಪುರ್ ಕಡೆ ಅವರು ಯಾರಾದ್ರೂ ಒಬ್ರು ಹೀರೋನ ತೋರಿಸಿ. ನಾನು ನನಗೆ ತಿಳಿದಿರೋ ಪ್ರಕಾರ ಆದ್ರೂ ಈ ಕಡೆಯಿಂದ ಹೀರೋ ಯಾರು ಇಲ್ಲ. ಹೀರೋ ಅದಕ್ಕೆ ಸೈಡ್ ಆಕ್ಟರ್ಸ್ ಯಾರು ಜಾಸ್ತಿ ಇಲ್ಲ. ವಿಜಿನಸ್ ಸರ್ ಇದ್ರಲ್ಲ ನಮ್ಮ ಬೀದರಿಂದ ಅವ್ರಿಗೊಬ್ರು ನೋಡಿದ್ದೀನಿ. ಇವಾಗ ಸ್ವಲ್ಪ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ, ಬಟ್ ಮೇಲ್ಗಡೆಯಿಂದ ಯಾರು ಬರಲ್ಲ, ಪುಷ್ ಮಾಡಲ್ಲ ಸರ್. ಎಲ್ಲ ಅವ್ರ ಕಡೆಯಿಂದ ಅವರು ಒಂದು ಆಡಿಯೋ ಲಾಂಚ್ ಕೂಡ ಈ ಕಡೆ ಆಗಲ್ಲ, ಜಾಸ್ತಿ ಆಗಲ್ಲ. ಯಾಕೋ ಗೊತ್ತಿಲ್ಲ ಅಂತಲ್ಲ ಸರ್, ಬೆಳಿಲಿಕ್ಕೆ ಬರೋದಿಲ್ಲ ಅಷ್ಟೇ. ನಮ್ಮನ್ನ ಬೆಳೆಸ್ಬೇಕಂತ ಯಾರ ಮನಸ್ಸಲ್ಲೂ ಇಲ್ಲ. ಬೀದರ್ ಆಗ್ಲಿ, ಗುಲ್ಬರ್ಗ ಆಗ್ಲಿ, ಬಿಜಾಪುರ ಆಗ್ಲಿ, ರಾಯಚೂರು ಆಗ್ಲಿ, ಈ ಪ್ರದೇಶಗಳು ಬಹಳ ಮುಂದೆ ಬರಬೇಕು ಅಂತ. ಇವಾಗ ಕಾಂತಾರ ಮೂವಿ ಅಂತ ಆ ಪ್ರದೇಶದ ಒಂದು ಏನಂತಾರೆ ಸರ್, ಆ ಪ್ರದೇಶದ ಒಂದು ಏನಂತಾರೆ ಅದು ಸಂಸ್ಕೃತಿ ತೋರಿಸಿದ್ರು. ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಭೂತೇರಾಟ ಅಂತ ಇದೆ. ಅವ್ರ ಕಡೆ ಹೇಗೋ ನಮ್ಮ ಕಡೆ ಭೂತೇರಾಟ ಅಂತ ಇದೆ. ನಮ್ಮ ಉತ್ತರ ಕರ್ನಾಟಕದ ಕೂಡ ಎಲ್ಲ ದೊಡ್ಡ ಎಲ್ಲ ಇದೆ, ಬಟ್ ತೋರ್ಸೋರು ಯಾರಿಲ್ಲ. ಎಲ್ಲರಿಗೂ ಜನರಿಗೆ ತೋರಿಸಿದ್ರೆ ಇದನ್ನು ಎಲ್ಲ ಆ ಕಡೆಯಿಂದ ಇದೆ. ಬಟ್ ಕರ್ನಾಟಕ ಅಂದ್ಮೇಲೆ, ಕನ್ನಡಿಗರ ಅಂದ್ಮೇಲೆ ಎಲ್ಲರೂ ಒಂದೇ. ಪ್ರದೇಶ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಪ್ರದೇಶ ಬೆಳೆಸ್ತೀರಾ, ನಮ್ಮ ಪ್ರದೇಶ ಅಲ್ಲೇ ಉಳಿಸ್ತೀರಾ ಅಂತಂದ್ರೆ ಅನ್ಯಾಯ. ನೀವು ಮಾಡಿದಂಥ ಕೆಲಸದಿಂದ ಯಾರ್ದಾದ್ರೂ ಲೈಫ್ ಚೇಂಜ್ ಆಗಿದೆಯಾ? ಚೇಂಜ್ ಏನಿಲ್ಲ ಸರ್. ಒಂದು ಹುಡುಗ 2 ಕಿಡ್ನಿ ಫೇಲ್ ಆಗಿತ್ತು. ಅವನಿಗೆ ವಿಡಿಯೋ ಮಾಡಿ ನಮ್ಮ ಕಡೆಯಿಂದ ಬೀದರ್ MP ನ ಕರೆಸಿದ್ದೆ, ಸಾರ್ ಕಂಟ್ರಿ ಅವ್ರನ್ನ. ಅವ್ರು ಬಂದರು, ಎಲ್ಲ ಅಪ್ರೋಚ್ ಮಾಡಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ರು. ನಮ್ಮ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಕೂಡ ಕೈಲಾದಷ್ಟು ಸ್ಕ್ಯಾನ್ ಮಾಡಿ ದುಡ್ಡು ಹಾಕಿದ್ರು. ಅದಾದ್ಮೇಲೆ ಸಾರ್ ಕಂಟ್ರಿ ಅವರನ್ನ ಕರೆದು ನಮ್ಮ ಪ್ರದೇಶಕ್ಕೆ ನಮ್ಮ ಆಫೀಸ್ಗೆ ಬಂದು ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ, ನಿಮಗೆ ಫ್ರೀಯಾಗಿ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಬಟ್ ಅವರು ರೀಚ್ ಆಗಿಲ್ಲ, ಆ ಕಡೆ ಹೋಗಿಲ್ಲ. ಅವರು ಏನೋ ಒಂದು ದುಡ್ಡಿನ ಚಟ ಬಿತ್ತು ಅವ್ರಿಗೆ. ಅದು ತಗೊಂಡು ಆ ಹುಡುಗ ಡೆತ್ ಆಗಿದ್ದಾನೆ, ಈಗ ತಿರ್ಕೊಂಡ. ನನ್ನ ಗುಡಿಯೋದಿಂದ ಆಗಿದೆ ಸರ್, ಅಲ್ಪ ಸ್ವಲ್ಪ ಹೆಲ್ಪ್ ಆಗಿದೆ. ಅಲ್ಲಿ ಇಲ್ಲಿ ದೊಡ್ಡ ಹೆಲ್ಪ್ ಏನಪ್ಪಾ ಅಂದ್ರೆ ನಮ್ಮ ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ ಸಮಸ್ಯೆ ಎದುರಿಟ್ಟಿದ್ದು.
ಅದು ಅದರಿಂದ ಹಾಸ್ಪಿಟಲ್ ಸ್ವಲ್ಪ ಚೇಂಜಸ್ ಆಗಿದೆ. ನನ್ನ ವಿಡಿಯೋ ನೋಡಿ ಕೆಲವೊಂದು ಹುಡುಗರು ಮೋಟಿವೇಶನ್ ಆಗ್ತಾರೆ, ಕೆಲವೊಬ್ರು ಅಂದರೆ ನಮ್ಮ ಥರನೂ ಇನ್ನೊಬ್ಬರಿಗೆ ಕಷ್ಟ ಇದೆ ಅಂತ ತಿಳ್ಕೊಂಡು ಶಾಂತ ಆಗ್ತಾರೆ. ನನ್ನ ಬ್ಲಾಗ್ಸ್ ನೋಡಿ, ಯೂಟ್ಯೂಬ್ ಬ್ಲಾಗ್ಸ್ ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ನಾನು ನೋಡಿದ ಪ್ರಕಾರ ನಿಮ್ಮ ವಿಡಿಯೋಸಲ್ಲಿ ಧರ್ಮದ ಬಗ್ಗೆ ಜಾಸ್ತಿ ಪ್ರಚಾರ ಇರುತ್ತೆ. ಪ್ರಚಾರ ಮಾಡಲ್ಲ ಸರ್, ಧರ್ಮದ ಬಗ್ಗೆ ಹೇಳ್ತೀನಿ ಅಷ್ಟೇ. ಪ್ರಚಾರ ಏನು ಮಾಡೋಷ್ಟೇನು ದೊಡ್ಡವನ ನಾನಲ್ಲ. ಅಂದರೆ ನಮ್ಮ ತಪ್ಪುಗಳನ್ನು ಹೇಳ್ತೀನಿ ನಾವು ಮಾಡ್ತಿರುವಂಥ ತಪ್ಪು ಸೋಷಿಯಲ್ ಮೀಡಿಯಾ ಮೂಲಕ ಅಷ್ಟೇ. ಇವಾಗ ನೋಡಿ, ಒಂದು ಧರ್ಮ ಅಂದರೆ ಇವಾಗ ಒಂದು ಬಾಗಿಲಲ್ಲಿ ಸೀಂದ್ರೆ ನೀರು ಹೊಡಿಬೇಕು. ಸೊ ಜನ ಅಂದರೆ ಮೂಢನಂಬಿಕೆ ಅಂತಾರೆ, ಅದು ಮೂಢನಂಬಿಕೆ ಅಲ್ಲ. ಸೀಂದ್ರೆ ಬ್ಯಾಕ್ಟೀರಿಯಾಗಳು ಹೊರಗೆ ಬರುತ್ತೆ. ಸೊ ನೀವು ನೀರಿಂದ ಸ್ವಲ್ಪ ಅವಾಗ ಸಂಸ್ಕೃತಿ ಸಿಂಪಡಿಸ್ಬೇಕು ಅಂತ, ಬ್ಯಾಕ್ಟೀರಿಯಾಗಳು ಸಾಯ್ತವೆ, ಸಿಂಪಡಿಸಿ ಅಂತ ಇತ್ತು. ಸೊ ಹಿಂದಕ್ಕೆ ಬೇವಿನ ಗಿಡಗಳನ್ನ ಕಡಿಬೇಡಿ, ಅದರಲ್ಲಿ ಜಗದಾಂಬ ಇರ್ತಾಳೆ, ದುರ್ಗಾ ಮಾತೆ ಇರ್ತಾಳೆ, ಅದನ್ನು ಪೂಜಿಸಿ ಅಂತ ಹೇಳ್ತಾ ಇದ್ರು. ಯಾಕಂತಂದ್ರೆ ಜನ ಅದನ್ನ ಜಾಸ್ತಿ ಕಡಿತಾ ಇದ್ರು. ಜಾಸ್ತಿ ಗಿಡಗಳಿತ್ತು, ಅದರಿಂದ ಜಾಸ್ತಿ ಆಕ್ಸಿಜನ್, ಅದನ್ನ ಮದ್ದಿಗಾಗಿ ಯೂಸ್ ಮಾಡ್ತಾರೆ. ಕಡಿಬಾರ್ದು, ಅದರಲ್ಲಿ ದೇವ್ರಿದೆ ಅಂತ ತಿಳ್ಕೊಂಡು ಜನ ಕಡಿಯಲ್ಲ ಅಂತ ಹೇಳ್ತಿಕೊಂಡು ಅದನ್ನ ಪೂಜೆ ಮಾಡುವ ಅಂತ ಇದ್ರು. ಅಂದ್ರೆ ಕೆಲವೊಂದರಲ್ಲಿ ಕೆಲವೊಂದು ಸೈಂಟಿಫಿಕ್ ರೀಸನ್ ಇದೆ. ಎಲ್ಲಾ ಒಳ್ಳೇದೇ ಅಂತ ಸೈಂಟಿಫಿಕ್ ಅಂತ ಹೇಳಲ್ಲ. ಕೆಲವೊಂದ್ರಲ್ಲಿ ಮೂಢನಂಬಿಕೆ ಇದೆ, ಅದನ್ನ ನಾವು ಅರಿವು ಮಾಡಿಕೊಂಡು ನಾವು ಮುಂದಾಗಿ ಅದನ್ನು ಹೋಗಲಾಡಿಸ್ಬೇಕಷ್ಟೆ. ಬಟ್ ಎಲ್ಲದ್ರಲ್ಲೂ ಮೂಢನಂಬಿಕೆ ಅಲ್ಲ. ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ರಲ್ಲ, ಯೂಟ್ಯೂಬಲ್ಲಿ ವಿಡಿಯೋವಾಗ ನಿಮ್ಗೆ ಬ್ಯಾಡ್ ಅನಿಸಿದಂಥ ಒಂದು ಘಟನೆ ಬಗ್ಗೆ ನೀವೇನಾದ್ರೂ ಹೇಳ್ಬೋದಾ? ವ್ಲಾಗ್ಸ್ ಮಾಡಿದ್ದೀನಲ್ರಿ, ನಾನು ಹಂಗೆ ಟ್ರಿಪ್ ಹೋಗಿದ್ದೆ ಫ್ರೆಂಡ್ಸ್ ಜೊತೆ. 3 ಫ್ರೆಂಡ್ಸ್ ಹೋಗಿದ್ವಿ, ಮಡಿಕೇರಿ ಹೋಗಿದ್ವಿ ನಾವು. ಮಡಿಕೇರಿ ಹೋದಾಗ ಒಂದು ವ್ಲಾಗ್ ಮಾಡ್ತಾ ಇದ್ದೆ. ಪ್ರೈವೇಟ್ ಬಸ್ ಇರುತ್ತೆ ಇಲ್ಲಿ ಮಡಿಕೇರಿಯಲ್ಲಿ. ಬಸ್ ಸ್ಟಾಪ್ ಅಲ್ಲಿ ಕೇಳಿದೆ, ಸರ್ ಪ್ರೈವೇಟ್ ಬಸ್ಸಾ ಅಂತ ಕೇಳಿದೆ. ನಮ್ಮ ಲ್ಯಾಂಗ್ವೇಜ್ ಬೀದರ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿದೆ. ನಂದೇನಕ್ಕೆ ನೀನು ನನ್ಗೆ ಯಾಕೆ ಕೇಳ್ತಾ ಇದೆಯಾ, ನಂಗೆ ಕೇಳ್ತಾ ಇದೆಯಾ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡಿದ್ರು. ಸೊ ನಾನಲ್ಲ ಒಂದೊಂದೇ, ನಮ್ಮನ್ನ ನೋಡಿದ್ರೆ ಯಾಕೆ ನೀವು ರೀತಿ ಮಾಡ್ತೀರಾ ಅಂತ, ಬೀದರ್ ನೋಡಿದ್ರೆ ಯಾಕೆ ಈ ರೀತಿ ಕೇಳಾಗ ನೋಡ್ತೀರಾ, ಆ ರೀತಿ ವ್ಯಂಗ್ಯವಾಗಿ ನೋಡ್ತೀರಾ ಅಂತ ಕೇಳಿದೆ. ಸೊ ಅವನು ಅಲ್ಲೇ ಟ್ರಾಫಿಕ್ ಪೊಲೀಸ್ ಆಫೀಸರ್ ಇದ್ದ, ಅವನು ಪೊಲೀಸರಿಗೆ ಕರೆದ. ಪೊಲೀಸರು ಬಂದು ನಮ್ಮ ಮೂವರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಒಯ್ದ್ರು ಸರ್. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಕೂರ್ಸಿ ಬೈದ್ರು, ಸುಳೆ ಮಕ್ಕಳೇ, ನೀವೇನ್ ನೋಡಕ್ ಬರ್ತೀರಾ ನೋಡಿ ಮುಚ್ಕೊಂಡು ಹೋಗಿ, ವಿಡಿಯೋ ಏನಕ್ ಮಾಡ್ತೀರಾ, ನಿಮ್ ಕಡೆ ಬಿಸಿಲು ಪ್ರದೇಶ ಇದೆ, ನಮ್ ಕಡೆ ತಂಪು ಪ್ರದೇಶ ಇದೆ, ಆ ಕಡೆಯಿಂದ ಈ ಕಡೆ ಬಂದು ಇದನ್ನ ನಾಶ ಮಾಡ್ಬೇಕಂತ ಇದೀರಾ. ಸ್ವಲ್ಪ ಬೈದ್ರು. ನಮಗೂ ಸ್ವಲ್ಪ ಸ್ಯಾಡ್ ಆಗಿತ್ತು. ಅಂದ್ರೆ ಊರ್ ಬಿಟ್ಟು ಊರಿಗೆ ಹೋಗಿದ್ವಿ, ನಮ್ದೇನ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರಲ್ಲ, ನಮ್ಗೂ ಅಂಜಿಕೆ ಬಂದು ನಮ್ಗೆಲ್ಲ ಒಳ ಹಾಕ್ತಾರೆ ನೋಪ್ಪ ಅಂತ ಸ್ವಲ್ಪ ಇದಿದೆ ಅಂತ. ಅದು ಬ್ಯಾಡ್ ಟೈಮು. ಹಂಗೆ ನಮ್ಮಲ್ಲಿ ದುಡ್ಡು ಇದ್ದಿದ್ದೆಲ್ಲ ಗೊತ್ತಿಲ್ಲ ಸರ್, ನಿಮಗೆ ಹೇಳ್ಬಾರ್ದು. ಬಟ್ ಲಂಚ ತಗೊಳೋನಿಗಿಂತ ಲಂಚ ಕೊಟ್ಟೋನಿಗೆ ಜಾಸ್ತಿ ಶಿಕ್ಷೆ ಇದೆ ಅಂತ ನಾನು ಹೇಳಲ್ಲ. ಹಂಗೆ ಏನೋ ಮಾಡಿದ್ವಿ, ಕೊಟ್ಟು ಅಳ್ಕೊಂಡು ಮನೆಗೆ ಹೋಗೋದು ಸರ್. ಅಂದ್ರೆ ಈ ರೀತಿ ರೆಸ್ಪೆಕ್ಟ್ ಇದೆ ನಮ್ಗೆ ಆ ಕಡೆ ಅಂತ. ಬ್ಯಾಡ್ ಟೈಮ್ ಅದು ಯೂಟ್ಯೂಬ್ ಮಾಡೋವಾಗ. ಯೂಟ್ಯೂಬ್ ವಿಡಿಯೋ ಮಾಡೋಂದ್ರೆ ಸುಮ್ಮನಲ್ಲ, ಬೈಸ್ಕೋಬೇಕು, ಬೈತಾರೆ. ಕೆಲವೊಂದ್ ಕಡೆ ಒಳ್ಳೆ ಅಪ್ರೋಚ್ ಬರುತ್ತೆ. ಅದೇ ತರದ ಘಟನೆ ಇವಾಗ ನಡೆದ್ರೆ ಏನ್ ಮಾಡ್ತೀರಾ ನೀವು? ಇವಾಗ ಅನ್ಸಲ್ಲ ಸರ್. ಇಲ್ಲ, ಈಗ ಅದೇ ತರದ ಸೇಮ್ ಘಟನೆ ಇವಾಗ ನಡೆದ್ರೆ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ಕಾನೂನು ಇದೆ. ಯಾರದೇ ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ನೀವು ಅವ್ರದ್ದು ಡಿಗ್ನಿಟಿ ಆಗಲಿ ಪ್ರೈವಸಿ ಆಗಲಿ ಹಾಳು ಮಾಡಬಾರ್ದು. ಪಬ್ಲಿಕಲಿ ಅವ್ರು ಏನೇ ಮಾಡಿದ್ರು ವಿಡಿಯೋ ಶೂಟ್ ಮಾಡೋ ಅಲೋವ್ ಇದೆ ನಿಮಗೆ. ಅವ್ರು ಪ್ರೈವೇಟ್ ಪ್ಲೇಸಲ್ಲಿ ವಿಡಿಯೋ ಮಾಡೋದು ಅಲೋವ್ ಇಲ್ಲ. ಸೊ ಇಂಥ ರೂಲ್ಸ್ ಗೊತ್ತಿದ್ರೆ ನಾವು ಅವ್ರನ್ನ ಫೇಸ್ ಮಾಡ್ಬೋದು, ಪೊಲೀಸರಿಗಾಗಲಿ ಯಾರಿಗಾಗಲಿ. ಸ್ವಲ್ಪ ಕಾನೂನು ಗೊತ್ತಿರೋದು ನಮಗೆ. ಫ್ಯೂಚರಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ಮತ್ತೆ ಕೊಲಾಬ್ರೇಷನ್ ಏನಾದರೂ ಇದೆಯಾ? ಹಾಂ, ಇದೆ ಸರ್. ಅಂದರೆ ಪ್ರಾಜೆಕ್ಟ್ಸ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ದೊಡ್ಡ ದೊಡ್ಡ ವೀಡಿಯೋಸ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಒಂದು ಬೆಂಜ್ ಕಾರಲ್ಲಿ ನಮ್ಮ ಹಳ್ಳಿ ಊರಾಗಿನವ್ರು ಅವರನ್ನ ಕೂರಿಸಿ ಒಂದು 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗು, ಆ ರೀತಿ ವಿಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಹೆಲಿಪ್ಯಾಡ್ ಅಲ್ಲಿ ನಮ್ಮ ಹಳ್ಳಿಯವರನ್ನ ಕೂರಿಸ್ಬೇಕು ಅಂತ ಆ ರೀತಿ ಇದೆ. ಸೊ ಒಂದೊಂದು ಯೂನಿಕ್ ಆಗಿ ವಿಡಿಯೋಸ್ ಮಾಡ್ಬೇಕಂತ ಆ ರೀತಿ ಪ್ರಾಜೆಕ್ಟ್ ಇದೆ. ಬಟ್ ನನ್ನ ಸೋಷಿಯಲ್ ಮೀಡಿಯಾ ಬಿಟ್ಟು ಹೊರಗಡೆ ಬಂದರೆ ನನ್ನ ಪ್ರಾಜೆಕ್ಟ್ ಸ್ಪೋರ್ಟ್ಸ್ ವೇರಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಅದನ್ನ ನೋಡಬೇಕು. ಹಂಗೆ ಕೊಲಾಬ್ರೇಷನ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೊಲಾಬ್ರೇಷನ್ ಮಾಡ್ಬೇಕಂತ ಇದೆ. ಲಾಸ್ಟ್ ಟೈಮ್ ಒಂದು ಕೊಲಾಬ್ರೇಷನ್ ಮಾಡಿದೆ MMA ಫೈಟರ್ ಕಾಂತಾರ ಜಗಸ್ ಅಂತ. ಒಂದು ದೊಡ್ಡ ಖುಷಿ ನನಗೆ. ಕರ್ನಾಟಕದ MMA ಫೈಟರ್ ಅವರು, ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿದ್ದೆ. ಹಂಗೆ ಮಾಡ್ತೀನಿ, ಸ್ವಲ್ಪ ಒಳ್ಳೆಯವ್ರ ಜೊತೆ ಕೊಲಾಬ್ರೇಷನ್ ಮಾಡ್ತೀನಿ. ಲೋಕೇಶ್ವರ, ನೀವು ವಿಡಿಯೋ ಬಿಡ್ತಿರಲ್ಲ, ವಿಡಿಯೋ ಬಿಟ್ಟಾಗ ಜನ ಕೆಟ್ಟ ಕಮೆಂಟ್ಸು ಮಾಡ್ತಾರೆ. ಕೆಟ್ಟ ಕಮೆಂಟ್ಸ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು? ಫಸ್ಟ್ ಆಫ್ ಆಲ್ ಕೆಟ್ಟ ಕಮೆಂಟ್ಸ್ ಜಾಸ್ತಿ ಬರಲ್ರಿ ನನಗೆ. ಬಂದ್ರೂ ಆಯ್ತು ಅಂತ ಡಿಲೀಟ್ ಮಾಡಿದ್ದೇನೆ ರೀ. ಇಲ್ಲಾಂದ್ರೆ ಅವ್ರು ನೋಡಕ್ಕೆ ಹೋಗಲ್ಲ. ಕೆಟ್ಟ ಕಮೆಂಟ್ಸ್ ಏನು ಮಾಡಲ್ಲ. ಕೆಲವೊಬ್ರು ನನ್ನ ಸ್ವಲ್ಪ ಗ್ರೋ ಆಗ್ತಾ ಇದೀನಿ ನೋಡಿ ಸ್ವಲ್ಪ ಹುರ್ಕೊಂಡು ಕಮೆಂಟ್ ಹಾಕ್ತಾರೆ. ಅವ್ರಿಗೆಲ್ಲ ಯಶ್ ಅವರು ಡೈಲಾಗ್ ಹೊಡಿದಾರೆ. ಅವ್ರಿಗೆ ಅದೇ ಡೈಲಾಗ್ ಸಮರ್ಪಣೆ ಮಾಡಿ.
ಇಲ್ಲ, ಕಾಲ್ ತುಳಿಯೋರು ಯಾವ್ದು ಕಾಲ್ ಕೆಳಗಡೆನೆ ಇರ್ತಾರೆ, ಹಂಗೇನೋ ಇದೆ ಅಲ್ಲ. ಇವಾಗ ಇವೆಂಟ್ಸ್ ಮಾಡ್ತಾರಲ್ಲ ಸರ್, ಹಾ. ದಾಂಡಿಯಾ ಆಗಲಿ ಮತ್ತೆ ನ್ಯೂ ಇಯರ್ ಪ್ರೋಗ್ರಾಮ್ಸ್ ಆಗಲಿ ಹಾ. ಅಂತ ಇವೆಂಟ್ಸಿಗೆಲ್ಲಾದ್ರೂ ಹೋಗಿದ್ರೆ? ಲಾಸ್ಟ್ ಟೈಮ್ ಒಂದು ಬಂದಿತ್ತು ಸರ್ ಕರೆ, ನಂಗೆ ಸೆಪ್ಟೆಂಬರಲ್ಲಿ ಬಂದಿತ್ತು. ಬಟ್ ಅವಾಗ ನಮ್ಮ ತಾಯಿ ಸ್ವಲ್ಪ ಹುಷಾರಿರಲಿಲ್ಲ, ಅದ್ರ ಸಂಬಂಧ ಹೋಗೋಕ್ಕಾಗಿಲ್ಲ ಸರ್. ಹಂಗಲ್ಲಿಲ್ಲ. ಫ್ಯೂಚರಲ್ಲಿ ಆ ಟೈಪ್ಸ್ ಏನಾದರೂ ಇವೆಂಟ್ಸಿಗೆ ಕರೆದ್ರೆ ಯಾವ ರೀತಿ ರೆಸ್ಪಾನ್ಸ್? ಪಕ್ಕ ಸರ್, ಪಕ್ಕ ಸರ್. ಯಾರಾದ್ರೂ ಕರೆದ್ರೆ, ಇವಾಗ ನೀವು ಕರೆದಿರೇ ಏನು ಎರಡನೇ ಮಾತಾಡಿಲ್ಲ, ನಾನು ಬಂದ್ಬಿಟ್ಟೆ ಅಷ್ಟೇ. ಖುಷಿ ನನಗೆ. ಏನು ಖುಷಿ, ಒಂದು ಮೈಕು, ಒಂದು ಶಾಲು, ಒಂದು ಹಾರ, ಅದು ಹಾಕಿದ್ರೆ ಏನೋ ಖುಷಿ. ಇನ್ನೊಂದು ತಾಯಿ ಅಂತ ಒಂದು ನೆನಪು ಬರುತ್ತೆ ನಮಗೆ. ನಾನು ಟೋಟಲಿ ಚಟಗಳ ಅಗೇನಿಸ್ಟ್ ಇದ್ದ. ಚಟಗಳ ಅಂತಂದ್ರೆ, ಯಾಕಂದ್ರೆ ನಾ ಆ ಎನ್ವಿರಾನ್ಮೆಂಟ್ಗೆ ಬೆಳ್ಕೊಂಡು ಬಂದಿದ್ದು. ಸೊ ನಮ್ಮ ತಂದೆ ಭಾಳ ಚಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಹಿಂಗೆ ಇತ್ತು. ನನ್ನ ತಾಯಿಗೆ ಇಲ್ಲಿ ಟ್ರ್ಯಾಕೋಸ್ಟೋಮಿ ಇತ್ತು, ಗಂಟ್ಲಲ್ಲಿ ಟ್ಯೂಬ್ ಇತ್ತು, ಅವ್ರಿಗೆ ಬ್ರೀತಿಂಗ್ ಬರ್ತಾ ಇರಲಿಲ್ಲ. ಮೂಗಲ್ಲಿ ಒಂದು ಫೀಡಿಂಗ್ ಟ್ಯೂಬ್ ಇತ್ತು, ಇಲ್ಲಿತ್ತು, ಆಕ್ಸಿಜನ್ ಬರ್ತಾ ಇರಲಿಲ್ಲ. ಒಂದು ಅನ್ಕಾನ್ಶಿಯಸ್ ಅವರು. ಅವ್ರು ಕೆಮ್ಮೋದಾಗ್ಲಿ, ಅವ್ರು ನೋಡಿದ್ರೆ ನಂಗೆ ಏನೋ ಒಂಥರ ಅಳು ಬರ್ತಿತ್ತು, ದುಃಖ ಆಗ್ತಾ ಇತ್ತು. ಆ ಟೈಮಲ್ಲಿ ನಾನು ಒಬ್ಬನೇ ಇದ್ದ, ಧೈರ್ಯ ಬರ್ತಾ ಇರಲಿಲ್ಲ ನನಗೆ. ಆ ಟೈಮಲ್ಲಿ ಒಂದು ನಮ್ಮ ಫ್ರೆಂಡ್ ಸಿಕ್ಕ. ಅವನು ಹಾಕಿದೊಂದು ಎಳಿ ಅಂತ ಕೊಟ್ಟ, ಸುಟ್ಟ, ಲೈಕ್ ಸ್ಮೋಕ್ ಸಿಗರೆಟ್. ಅದು ಬಿಗ್ದಾದ ಮೇಲೆ ಸರ್ ನಂಗೆ ಒಂಥರ ರಿಲೀಫ್ ಅನಿಸ್ತು. ರಿಲೀಫ್, ಒಂದು ಧೈರ್ಯ ಬಂತು. ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಒಂಥರ ಧೈರ್ಯ ಬಂತು. ಸೊ ಆ ಟೈಮಲ್ಲಿ ನನ್ನ ಜೊತೆ ಫ್ರೆಂಡ್ ಇರಲಿಲ್ಲ, ಯಾರೂ ಇರಲಿಲ್ಲ. ನಮ್ಮ ಮಾಮ ಎಲ್ಲ ಪಾಪ ಎಲ್ಲ ಮಾಡ್ದ. ಅವ್ನು ದುಡಿದಿರೋದು ಎಲ್ಲ ತಂದು ಹಾಕ್ದ. ಅವನು ಸಾಲ ಎಲ್ಲ ಮಾಡ್ತಂದ ಸರ್ ಅವನು. ಅವ್ರಿಗೆ ಏನಿಲ್ಲ. ಬಟ್ ನಾನು ಆ ಟೈಮಲ್ಲಿ ನಾನು ಒಬ್ಬನೇ ಇದ್ದೆ. ಆವಾಗ ನನಗೆ ಸಿಗರೆಟ್ ಸಾಥಿ ಕೊಡು ಸರ್. ಸಿಗರೆಟ್ ಬಿಗಿದೆ ಇವಾಗ ಬಿಗಿಯಲ್ಲ, ಬಟ್ ಆವಾಗ ಒಂದು ಎರಡು ಮೂರು ದಿವಸ ಸಿಗರೆಟ್ ಬಿಗಿದಾದ್ಮೇಲೆ ರಿಲೀಫ್ ಅನಿಸ್ತಿದ್ರು. ಡಾಕ್ಟರ್ ಜೊತೆ ಮಾತಾಡೋಕ್ಕೆ ಒಂದು ಧೈರ್ಯ ಬರ್ತಾಯಿತ್ತು. ಸೊ ಚಟ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತು. ಎಲ್ರಿಗೆ ಕಷ್ಟಗಳಿದೆ, ಸಿಚುವೇಶನ್ ಇದೆ. ಯಾರು ಇಲ್ಲಿ ಕೆಲವೊಬ್ರು ಇರ್ತಾರೆ ಶೋಕಿ ಮಾಡಿ ಚಟ ಮಾಡೋರು ಇರ್ತಾರೆ. ಬಟ್ ಅದು ಕೆಲವೊಬ್ಬರಿಗೆ ಪ್ರಾಬ್ಲಮ್ಸ್ ನಿಮ್ಮ ಥರಾನೇ ಇರಲ್ಲ. ನೀವು ಇವಾಗ ಅನ್ನ ಸಾರು ತಿಂದು ಹ್ಯಾಪಿಯಾಗಿರ್ತೀರ, ಕೆಲವೊಬ್ರಿಗೆ ಅದು ಸಿಗಲ್ಲ. ಕೆಲವೊಬ್ಬರಿಗೆ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. 1 ಕೋಟಿ ರೂಪಾಯಿ ಸಾಲ ಆಗಿದ್ರೆ ಏನು ಮಾಡ್ತಾರೆ ಸರ್? ಅಳು ಬರುತ್ತೆ. ಆ ಕಡೆಯಿಂದ ಕಷ್ಟ, ಈ ಕಡೆಯಿಂದ ಕಷ್ಟ. ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಸೊ ಆವಾಗ ಚಟಗಳು ಬರುತ್ತೆ. ಲೋಕೇಶ್ ಅವರೇ, ಫ್ಯೂಚರಲ್ಲಿ ಬಿಗ್ ಬಾಸ್ ಆಗಲಿ ಮತ್ತು ಸೀರಿಯಲಲ್ಲಾಗಲಿ ಎಲ್ಲಾದರೂ ಮೂವಿಲಾಗಲಿ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಮಾಡ್ತೀರಾ ಸರ್? ನೀವು ಮಾಡಿದ್ರಲ್ಲ ಸರ್? ಮಾಡ್ತೀನಿ ಸರ್, 100%. ಪಕ್ಕ ಸರ್. ಯಾರು ಬಿಡ್ತಾರೆ ಸರ್ ಅಂತ ಚಾನ್ಸು? ಬಿಗ್ ಬಾಸ್ ಅಲ್ಲಿ ನಾವು ಹೋಗೋ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಬೀದರ್ ರಿಪ್ರೆಸೆಂಟ್ ಮಾಡಬೇಕು. ಎಲ್ಲ ಅವ್ರ ಕಡೆ ಅವರು. ಬಿಗ್ ಬಾಸ್ ಅಲ್ಲಿ ಸುಮ್ಮನೆ ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬೀದರ್ ಈ ಕಡೆಯವರು ಯಾರಾದ್ರೂ ಒಬ್ಬರಾದ್ರೂ ನೋಡಿದಿರ? 11 ಸೀಸನ್ ಮುಗಿದೆ ಸರ್, ನಾನಂತೂ ನೋಡಿಲ್ಲ. ಒಬ್ಬರಿಗೆ ತಗೊಳಲ್ಲ. ನೀವು ಯಾಕೆ ತಗೊಳಲ್ಲ? ಶೇಮೋ ನೀವು ತಗೋಬೇಕು. ಇಲ್ಲ, 100% ಸರ್. ನಾನು ನೋಡಿರೋ ಪ್ರಕಾರ ನಮ್ಮ ಕಡೆ ಭಾಗದವರು ಯಾರು 10 ವರ್ಷ 11ನೇ ಸೀಸನ್ ಇರ್ತದೆ, 11ನೇ ಸೀಸನ್ ಇರ್ತದೆ, ಇದರಲ್ಲಿ ಒಬ್ಬರನ್ನು ನಾನು ನೋಡಿಲ್ಲ ಸರ್. ತಗೊಳಲ್ಲ ಸರ್. ಅವ್ರು ಯಾಕೆ ತಗೋತಾರೆ ಹೇಳಿ? ಅವ್ರು ತಗೊಳ್ಳೋದೇ ಇಲ್ಲ. ಅದಕ್ಕಷ್ಟೇ ಸೀಮಿತ ಅಂತ ಯೂಸ್ ಮಾಡ್ತಾರೆ ಸರ್. ಮಾಡ್ಲಿ ಸರ್, TRP ಬರುತ್ತೆ. ಅಂದ್ರೆ ನೀವು ತೋರಿಸಿ, ಬಟ್ ನಮಗೂ ತೋರಿಸಿ, ಬೀದರ್ ಅವ್ರನ್ನೂ ತೋರಿಸಿ, ಬೀದರ್ ಸಂಸ್ಕೃತಿಯನ್ನು ತೋರಿಸಿ, ಬೀದರ್ ಲ್ಯಾಂಗ್ವೇಜ್ ತೋರಿಸಿ, ನಮ್ಮ ಜನನೂ ತೋರಿಸಿ. ಬೀದರ್ ನನ್ಗಲ್ಲ, ಬೀದರ್ನಲ್ಲಿ ಯಾರಾದರೂ ಒಬ್ಬರನ್ನ ತೋರಿಸಿ. ಎಲ್ಲ ಗೊತ್ತಾಗಿದೆ ಬೀದರ್ ಕಡೆಯವರು ಹೇಗಿದ್ದಾರೆ ಅಂತ. ಬೀದರ್ ಎದ್ದು ಕಾಣಬೇಕು. ಬೀದರ್, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಎದ್ದೆದ್ದು ಕಾಣಬೇಕು ಸರ್. ಇವೆಲ್ಲ ಕಾಣಬೇಕಂತಂದ್ರೆ ಇವರೆಲ್ಲ ಸಪೋರ್ಟ್ ಮಾಡಬೇಕು. ಸೀರಿಯಲ್ಲು, ಫಿಲ್ಮಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಅವರು ಬೆಳೆಯೋದ್ರಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ. ನಾವೆಲ್ಲ ಸೇರ್ಕೊಳ್ಳೋಣ ಸರ್. ಅಲ್ಲ, ಅವ್ರು ಬೆಳೀಲಿ. ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡೋಣ, ಅವರನ್ನೇ ಈ ಕಡೆ ಕರ್ಸೋಣ ಫ್ಯೂಚರ್. ನೀವು ಇಷ್ಟು ಫಿಟ್ ಆಗಿದ್ರಲ್ಲ, ಫಿಟ್ ಆಗ್ಲಿಕ್ಕೆ ಏನು ರೀಸನ್ ನನಗೆ ಕೊರೋನಾ ಬಂದಿತ್ತು ಸರ್. ನನಗೂ ಬಂದಿತ್ತು ಸರ್. ಕೊರೋನಾ ಬಂದಿತ್ತು. ಎಲ್ಲ ನಮ್ಮ ಊರ ಕಡೆ ಹಿಂಗೆ ಒಂಥರ ನೋಡ್ತದೆ ಸರ್. ನನಗೆ ಒಂದು ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಿಲ್ಲ ನನಗೆ ಅವಾಗ. ಕೊರೋನಾದಲ್ಲಿ ಊರು ಬಿಟ್ಟು ಗುಲ್ಬರ್ಗ ಹೋಗಿದ್ದೆ. ನಮ್ಮ ಗುಲ್ಬರ್ಗ ಒಂದು ಸಣ್ಣ ಮನೆ ಇದೆ, ಅಲ್ಲೇ ಇದ್ದಿದ್ದೆ. 21 ದಿವಸ ಕ್ವಾರಂಟೈನ್ ಆಗಿದ್ದೆ. ಸೊ ಅವಾಗ ಅನ್ಸೋದು ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ನಮ್ಮ ಹುಡುಗಿ ಕೂಡ ಫೋನ್ ಮಾಡಿದ್ದೀನಿ ಸರ್. ನಾನು ಫೋನ್ ಮಾಡಿದ್ದೆ, ರಿಸೀವ್ ಮಾಡಿಲ್ಲ. ಏನಾದರೂ ಹೇಳ್ಬೇಕಪ್ಪ, ಸಾಯ್ತೀನಿ ಅಂತ ಕೊನೆ ಆಸೆ ಅಂತ. ಸೊ ಹೊರಗೆ ಬಂದರೆ ಪೊಲೀಸರು ಹಿಡಿಯೋರು, ನಿಮ್ದು ವ್ಯಾಕ್ಸಿನ್ ಅದೇನೋ ತೋರಿಸ್ಬೇಕಂತಿದ್ರು, ಅದು ತೋರಿಸಂತ ಇದ್ರು, ಹಿಡಿತಿದ್ರು, ಟೆಸ್ಟ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಅವಾಗಿಂದ ಫಿಟ್ ಆಗಿರ್ಬೇಕಂತ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲರೂ ಕುಡಿತಾರೆ, ತಿಂತಾರೆ, ಸೇರ್ತಾರೆ ಅಂತ ಅವ್ರು ಚಟ ಮಾಡಲಿ, ನಾನು ಫಿಟ್ನೆಸ್ ಚಟ ಮಾಡ್ತೀನಿ ಅಂತ ಆವಾಗಿಂದ ಶುರು ಮಾಡಿದೆ. ಫಿಟ್ನೆಸ್ ಸ್ಟಾರ್ಟ್ ಮಾಡಿದೆ. ಫಿಟ್ಟಾಗಿ ಯಾಕಿರಬೇಕು ಅಂತಂದರೆ, ಒಂದು ವೇಳೆ ನಿಮ್ಮ ತಾಯಿ ಒಂದು 100 kg ಇದ್ದು ಕೆಳಗೆ ಬಿದ್ದರೂ ಹುಷಾರಿಲ್ದೇನೆ ಅಂತಂದರೆ, ಅವ್ರನ್ನ ಎತ್ಕೊಂಡು ಹೋಗೋಕ್ಕೂ ನಿಮ್ಮ ಹತ್ರ ಅಷ್ಟು ಶಕ್ತಿ ಬೇಕು ಎಮರ್ಜೆನ್ಸಿ ಟೈಮಲ್ಲಿ. ಸೊ ಅದು ಸಲ್ಮಾನ್ ಫಿಟ್ ಆಗಿರಬೇಕು. ನಮ್ಮ ಸಲುವಾಗಿ ಇಲ್ಲದೇ ಇದ್ರು ನಮ್ಮ ಫ್ಯಾಮಿಲಿ ಸಲುವಾದರೆ ಫಿಟ್ ಆಗಿರಬೇಕು. ನಾವು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ.
ಸೇಮ್ ಸಿಚುವೇಶನ್ ಸರ್. ನನಗೂ ಕೊರೋನಾ ಟೈಮಲ್ಲಿ ಪಾಸಿಟಿವ್ ಬಂದಿತ್ತು. ಹಾಂ ಪಾಸಿಟಿವ್ ಬಂದಿರೋ ಲಿಸ್ಟ್ ಲೀಕ್ ಆಗಿತ್ತು ಸರ್. ಅದರಲ್ಲಿ ನನ್ನ ಹೆಸರು ಇತ್ತು. ಹಾಂ ಆ, ಆ ಟೈಮಲ್ಲಿ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ನನ್ನ ಯಾವ ರೀತಿ ನೋಡ್ತಾ ಇದ್ರು ಅಂತಂದ್ರೆ ಏಲಿ ಅಂತಾರೆ. ಎಲಿ ಅಂತ ಹಂಗಾಗಿ ನಾನು 21 ಡೇಸ್ ಬೀದರ್ ಬೇರೆ ಲಾಡ್ಜಲ್ಲಿ 21 ಡೇಸ್ ರೂಮ್ ಮಾಡ್ಕೊಂಡು ಇದ್ದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಜೊತೆಗೆ ಬಂದ ನನ್ನ ಫ್ರೆಂಡ್ ಮೇಲೆ ನಾವು ಫ್ರೆಂಡ್ ನಾರ್ಮಲ್ ಆಗಿರ್ತಾ ಇದ್ರು. ನಮಗೆ ಯಾವ ಫ್ರೆಂಡು ಹಂಗೆ ಮಾಡಿಲ್ಲ ಸರ್. ನಮಗೆ ಆಗಿದ ಫ್ಯಾಮಿಲಿ ಅವರು. ಕೊರೋನಾ ಬಂದಿದೆ ಅಂತಂದ್ರು ಕೂಡ ನನ್ನ ಫ್ರೆಂಡ್ಸ್ ಯಾರು ನನಗೆ ಇದು ಮಾಡಿಲ್ಲ. ಎಲ್ಲರೂ ನಾರ್ಮಲ್ ಕ್ಯಾಶುವಲ್ ಹೆಂಗಿರ್ತಾರೆ ಹಂಗಿದ್ರು ನನ್ನ ಜೊತೆಗೆ. ನಮಗೆ ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಿ ಅಂತ ಇರ್ತಾರೆ ಗುಲ್ಬರ್ಗದಲ್ಲಿ, ಅವರೇ ನಮಗೆ ಊಟ ಕೊಡೋದು ಇರೋದು ಅವ್ರು ನೋಡ್ಕೊಂಡ್ರು ಸರ್. 14 ದಿವಸ ಅದಕ್ಕಾದ್ರೂ ನಾವು ಫಿಟ್ ಆಗಿರ್ಬೇಕು. ಅವಾಗಿಂದಾದ್ರೂ ಫಿಟ್ ಆಗಿರಬೇಕು. ಎಲ್ಲ ಮಾಡಿ ಇದನ್ನು ಮಾಡಿ. ಲೋಕೇಶ್ವರ, ನಿಮ್ಮ ಹುಡುಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ಮಾತಾಡ್ದಾಗ ಅಣ್ಣ ಅಣ್ಣ ಅಂತ ಕರೀತಾರಲ್ಲ. ಅಣ್ಣ ಅಂತೇಳ್ರಿ ಇನ್ನು ಅಂತ. ತಂಗಿ ಅಂತೆ ನಾನು, ತಂಗಿ ಅಂತ. ಅದಕ್ಕೆ ಬಿಟ್ರೆ ಅವ್ರನ್ನ ಬಿಟ್ರೆ ಮತ್ತೆ ಬೇರೆ ಯಾವ್ದಾದ್ರು ಹುಡುಗಿ ಪ್ರಪೋಸ್ ಮಾಡಿದ್ರ? ಬೇರೆ ಯಾವ್ದಾದ್ರು ಹುಡುಗಿ ನಿಮ್ಗೆ ಪ್ರಪೋಸ್ ಮಾಡಿದಾರ? ಎಲ್ಲ ಹುಡುಗ ನನಗ ಒಂದ್ 3-4 ಪ್ರಪೋಸ್ ಮಾಡ್ಯಾರ. ಅವ್ರಿಗೆಲ್ಲ ನಾ ತಂಗಿ ತಂಗಿ ಅಂತ ಸರಿಯಾಗಿಲ್ರಿ ಅವ್ರು. ಸ್ವಲ್ಪ ಸರಿಯಾಗಿಲ್ಲ ಅಂತ ಅನ್ಬಾರ್ದು, ಬಟ್ ಅವ್ರ ಇಲ್ರಿ ಮಳಕಾಲಿಯಾಗ ಒಂದ್ ಪ್ರಪೋಸ್ ಮಾಡಿ ಮಾಡ್ಲಿ ಇಲ್ರಿ. ಮಳಕಾಲವ ಸೈಜ್ ಅವ್ರ ಅವ್ರಿಗೆ ಹೇಳ್ದೆ, ನೀನ್ ನೆಕ್ಸ್ಟ್ ಟೈಮ್ 1-2 ವರ್ಷ ಆಗ್ಲಿ ಹಾರ್ಲಿಕ್ಸ್ ಬೂಸ್ಟ್ ಅದು ಕೂಡ ಸ್ವಲ್ಪ ಹೈಟ್ ಆಗಿ ಬರ್ರಿ ಅಂತ. ನಾ ಇಲ್ಲಿವರೆಗೂ ಭಾಳ ಹುಡುಗಿ ಪ್ರಪೋಸ್ ಮಾಡೀನಿ. ಅಂದ್ರೆ ಒಂದು 14-15 ಹುಡುಗಿ ಪ್ರಪೋಸ್ ಮಾಡೀನಿ. ಸೊ ಫಸ್ಟ್ ಪ್ರಪೋಸ್ ಯಾವಾಗಪ್ಪ ಅಂದ್ರೆ ನಂದು ಫಸ್ಟ್ ಇಯರ್ದಾಗ. ಯಾರಿಗೇನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾನು 10th ಇರೋ ತನಕ ಇದ್ದಿಲ್ಲ. ಬಟ್ 10th ಆಗಿದ್ಮೇಲೆ ಹಿಂಗೆ ಮಾಡಬೇಕು ಅಂತ ಆಸೆ ಇತ್ತು. ದೊಡ್ಡ ಕಾಲೇಜ್ ಹೋಗಿ ದೊಡ್ಡ ಹುಡುಗರು ಒಂದು ಬೈಕ್ ತೊಗೊಂಡು ಹಿಂಗಿರಬೇಕು, ಜಾಲಿಯಾಗಿರ್ಬೇಕು, ಹುಡುಗರ ಜೊತೆ ತಿರುಗಾಡಬೇಕು ಅಂತ ಆಸೆ ಇತ್ತು. ಬಟ್ ಆಗಿಲ್ಲ. ಬಟ್ ಇಲ್ಲಿವರೆಗೂ 15 ಹುಡುಗರಿಗೆ ಪ್ರಪೋಸ್ ಮಾಡೀನಿ. ಅದ್ರೊಳಗೆ 2-3 ಹ್ಯಾಟಿ ಅಂದ್ ಹೋಗ್ಯಾವ, ಒಂದು 4-5 ರಿಜೆಕ್ಟ್ ಮಾಡ್ಯಾವ. ಸೊ ಫಸ್ಟ್ ಹುಡುಗಿ ಯಾವಾಗ ಫಸ್ಟ್ ಇಯರ್ ಪ್ರಪೋಸ್ ಮಾಡಿದ್ದೆ ನಮ್ಮ ಹೈಸ್ಕೂಲ್. ಅವಳ ಹೆಸರು ಶಂಕ್ರಮ್ಮ ಅಂತ ಮಾಡಿದ್ದೆ. ಬಟ್ ಆಗಿ ಲವ್ ಲೆಟರ್ಲ್ಲ ಬರ್ದಿದ್ದೆ ಸರ್. ನಾನು ಲವ್ ಲೆಟರ್ಲ್ಲ ಬರ್ದಿದ್ದೆ. ಅದು ನೋಡಿ ಅವಳಿಗೆ 1 ತಿಂಗಳ ಟೈಮ್ ತಗೊಂಡು ಪ್ರಪೋಸ್ ಬಸ್ಸಲ್ಲೇ ನೋಡ್ತಾ ಇದ್ದೆ. ಅವಳು ನೋಡ್ತಾ ಇದ್ಲು. ಅಂದ್ರೆ ಒಂದು ಬಾಲು ಆ ಕಡೆ ಹೊಡೆದು ಈ ಕಡೆ ಬಂದ್ರೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ಸೊ ಅವಳು ನನ್ನನ್ನು ನೋಡ್ತಾ ಇದ್ಲು. ಅದಕ್ಕೆ ನಾನು ಕೂಡ ಅವಳನ್ನ ಅವಳಿಗಾಗಿ ಅವಳ ಸಲುವಾಗಿ 1 ತಿಂಗಳಿಂದ ಲವ್ ಲೆಟರ್ ಬರ್ದೆ ಸರ್. ಏನೇನೋ ಬರ್ದೆ. ಕೊನೆಗೆ ಕೊಡ್ಬೇಕಂತ ಹೋದೆ, ರಿಜೆಕ್ಟ್ ಮಾಡ್ಲು. ಅವಳಿಗೆ ಬಸ್ಸಲ್ಲಿ ಹಿಂಗ್ ಟಚ್ ಮಾಡಿ ಕರೆದೆ. ಸಮಥಿಂಗ್ ಅವ್ರ ಹೆಸರು XX ಇತ್ತು. ಕರೆದೆ. ಅಂದ್ಲು ಫಸ್ಟ್. ಇಲ್ಲಿ ನಿಂಗೆ ಒಂದು ಮಾತು ಹೇಳ್ಬೇಕು ಅಂತ. ಏನು ಅಂದ. ನಾನು ಹಿಂಗೆ ಲವ್ ಮಾಡ್ತೀನಿ ಅಂತಂದು ಲವ್ ಲೆಟರ್ ಕೊಟ್ಟೆ. ಇಲ್ಲ ಅಂತ ಓಡೋದ್ಲು. ಅಷ್ಟೇ ಬಸ್ ಸ್ಟ್ಯಾಂಡಲ್ಲಿ ಅಂದ್ರೆ ಪಬ್ಲಿಕ್ ಪ್ಲೇಸಲ್ಲಿ. ನಂಗೆ ಸ್ವಲ್ಪ ಏನೋ ಒಂಥರ ಭಯ ಅಲ್ರಿ ಸರ್, ನಾಚಿಕೆ ಬಂತು. ಒಂದೇನೋ ಮರ್ಯಾದೆ ಹೋದಂಗೆ, ರೆಸ್ಪೆಕ್ಟ್ ಹೋದಾಗ್ಲೇ ಆಯ್ತು. ಘನತೆ ಡಿಗ್ನಿಟಿಗೆ ಒಂದು ಧಕ್ಕೆ ಆದಂಗೆ ಆಯ್ತು. ಹಂಗಂತೇಳಿ ಸರ್ ಇನ್ನೂ ಉಳ್ದದ ರೆಸ್ಪೆಕ್ಟ್. ಲವ್ ಲೆಟರ್ ಹೆಂಗ್ರಿ ಹಿಂಗ್ ಮಾಡಿ ಹರಿದಾಗ್ರಿ ಹಿಂಗ ಹಾಕಿ ಬಸ್ ಸ್ಟ್ಯಾಂಡ್ ಪಿಲ್ಲರ್ ಇರ್ತಾವ ನೋಡ್ರಿ ಅಲ್ಯೂಮಿನಿಯಂ, ದಿಮ್ ಅಂತ ಒಂದು ಫೋರ್ಸ್ ಇದ್ದು 2-3 ಹೊಡೆದ ಬೆಟ್ಟ. ಅಲ್ಲಿಂದ ಅವಾಗಿಂದ ಕಾಲೇಜ್ಗೆ ಹೋಗಿಲ್ಲ. ನಾ ಸೆಕೆಂಡ್ PUC ಕಾಲೇಜ್ಗೆ ಹೋಗಿಲ್ಲ. ಕಾಲೇಜ್ ಬಿಟ್ಟೆ ಕೊಟ್ಟು ನಾ ಹೋಗಿಲ್ಲ ಒಟ್ಟ. ಸೀದಾ ಎಕ್ಸಾಮ್ಗೆ. ಇದೊಂದು ಭಾಳ ಭಾಳ ಹುಡುಗಿ ಪ್ರಪೋಸಲ್ ಬಂದವ. ಅಂದ್ರೆ ನಾ ಯಾವುದೇ ಒಂದು ಹುಡುಗಿ ಟಾರ್ಚರ್ ಕೊಟ್ಟಿಲ್ಲ. ಅವಳು ಹಿಂದೆ ಹೋಗಿ ನಂಗೆ ಲವ್ ಮಾಡು ಅಂತ ಒಂದೇ ಸಲ ಅಪ್ರೋಚ್ ಮಾಡಿದ್ರೆ ಓಕೆ. ಇಫ್ ಶಿ ಹ್ಯಾಸ್ ಇಂಟ್ರೆಸ್ಟ್ ಆನ್ ಮೀ ದೆನ್ ಓನ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲ ಅಂತಂದ್ರೆ ನೋ. ಹೆಣ್ಮಕ್ಳಿಗೆ ಟಾರ್ಚರ್ ಅಷ್ಟೇ. ಹೆಣ್ಮಕ್ಳನ್ನ ಪ್ರೀತಿಸ್ಬೇಕು, ಹೆಣ್ಮಕ್ಳನ್ನ ಗೌರವಿಸ್ಬೇಕು ಹೊರತು ಹೆಣ್ಮಕ್ಳನ್ನ ಯಾವುದು ಟಾರ್ಚರ್ ಕೊಡಬಾರ್ದು. ನಿಮ್ಮಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕಷ್ಟೆ. ಅಂದ್ರೆ ನಮ್ದು ಟ್ರೂ ಲವ್ ಇದೆ ಸರ್, ಬಿಡಕ್ಕಾಗಲ್ಲ. ಸಿಕ್ಕರೆ ಒಂದು ಮಾತಾಡ್ತೀನಿ ಅಷ್ಟೆ. ಲೋಕೇಶ್ವರೇ, ನೀವು ನೋಡಿರೋ ಪ್ರಕಾರ ಬಾಂಗ್ಲಾದೇಶ ಹಿಂದೂಗಳ ಮೇಲೆ ಎಷ್ಟೋ ಅತ್ಯಾಚಾರ ಆಗ್ಲತ್ತದ, ಎಷ್ಟೋ ದೌರ್ಜನ್ಯ ಆಗ್ಲತ್ತದಲ್ಲ. ಅದೇ ರೀತಿ ಅದರ್ ಕಂಟ್ರೀಸ್ನಾಗೆಲ್ಲ ಬೇರೆಯವ್ರ ಮೇಲೆ ಅತ್ಯಾಚಾರ ಬೇರೆಯವ್ರ ಮೇಲೆ ದೌರ್ಜನ್ಯ ಆದಾಗ ನಮ್ಮಲ್ಲೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಬಟ್ ಆ ಅತ್ಯಾಚಾರ, ಆ ದೌರ್ಜನ್ಯ ನೋಡಿದ್ರು ನಮ್ಮ ಭಾರತದಲ್ಲಿರೋ ಹಿಂದೂಗಳು ಮತ್ತೆ ನಮ್ಮ ಬೀದರ್ಲಿ, ನಮ್ಮ ಕರ್ನಾಟಕದಲ್ಲಿರೋ ಹಿಂದೂಗಳು ಯಾರು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಒಂದು ವಾಕ್ಯದಲ್ಲಿ ಹೇಳಿ ಸರ್. ಎಲೆಕ್ಷನ್ ಇಲ್ಲ ಸರ್. ಏನಿಲ್ಲ ಸರ್? ಎಲೆಕ್ಷನ್ ಇಲ್ಲ. ಯಾಕೆ? ಎಲೆಕ್ಷನ್ ಇದ್ದಾಗ ಮಾತ್ರ ಧರ್ಮಗಳು ಧರ್ಮದ ನಡುವೆ ಕ್ಲಾಶ್ಗಳನ್ನ, ಧರ್ಮದ ಸ್ಟ್ರೈಕು ಮಾಡ್ತಾರಷ್ಟೇ. ಎಲೆಕ್ಷನ್ ಇದ್ದಾಗ ಮಾತ್ರ. ಎಲೆಕ್ಷನ್ ಇಲ್ಲ, ಇವಾಗ ಮಾಡಲ್ಲ.
ಸೊ ನಮ್ಮ ಜನ ಹೇಗಪ್ಪ ಅಂತಂದರೆ ಕಾಸ್ಟ್ಗಳಲ್ಲಿ ಡಿವೈಡ್ ಆಗಿದ್ದಾರೆ ಸರ್. ಹ್ಮ್ ಇವಾಗ ನೀನು ಆ ಜಾತಿ, ನಾನು ಈ ಜಾತಿ, ಈ ಜಾತಿ ಅನ್ನೋದ್ರಲ್ಲೇ ಹೋಗ್ಬಿಟ್ಟಿದೆ. ಅರ್ಧ ಧರ್ಮ ಹಾಳಾಗ್ಬಿಟ್ಟಿದೆ, ಜಾತಿ 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 ಅಂತ. ಸೊ ನಾನು ಕಟ್ಟರ್ ಹಿಂದೂ ಅಂತ ಹೇಳ್ತೀನಿ, ಆದರೆ ನನಗೆ ಧರ್ಮದ ಬಗ್ಗೆ ಜ್ಞಾನನೇ ಇಲ್ಲ. ಧರ್ಮದ ಬಗ್ಗೆ ನನಗೆ ಏನೂ ಚೂರು ಜ್ಞಾನ ಇಲ್ಲ. ನಾ ಭಗವದ್ಗೀತೆ ಓದಲ್ಲ, ನಾ ಹನುಮಾನ್ ಚಾಲೀಸ ನನಗೆ ಬರಲ್ಲ. ಸನಾತನನ ಬೆಳೆಸೋದಿಲ್ಲ ಸರ್. ಸನಾತನ ನಮ್ಮಲ್ಲ ಇಂಜೆಕ್ಟ್ ಮಾಡ್ಕೋಬೇಕು. ಸನಾತನ ನಮ್ಮಲ್ಲಿ, ನಮ್ಮ ಧರ್ಮನ ನಾವು ಮೊದಲು ಪಾಲಿಸ್ಬೇಕು, ಅದಾದ್ಮೇಲೆ ನಮ್ಮ ಧರ್ಮ ಬೆಳೆಯುತ್ತೆ. ಸೊ ನೀವು ಇನ್ನೊಬ್ಬರನ್ನ ಪಾಲಿಸಿ ಅಂತ ಹೊಡೆದ್ರೆ ಒಗ್ಗಟ್ಟಿಲ್ಲ ಸರ್. ಇವಾಗ ನಾನು ಮುಂದಾಗಿ ಏನೋ ಒಂದು ಸ್ಟ್ರೈಕ್ ಮಾಡಿದೆ ಅಂತಂದ್ರೆ ನನ್ನ ಹಿಂದೆ ಯಾರೂ ಇರಲ್ಲ, ನಾನು ಒಬ್ಬನೇ ಇರಬೇಕಾಗತ್ತೆ ಅಷ್ಟೇ. ಅಲ್ಲೋ ಇಲ್ಲೋ ನೂರಕ್ಕೊಂದು ಸ್ವಲ್ಪ ಜನ ಮಾಡ್ತಾರೆ, ಅಷ್ಟೇ. ಅವರಿಗೆ ಯಾವುದೇ ರೀತಿಯಿಂದ ಸಪೋರ್ಟ್ ಸಿಗಲ್ಲ, ಹಂಗಾಗಿ ಮಾಡ್ತಾ ಇಲ್ಲ ಸರ್. ಯೂನಿಟಿ ಇಲ್ಲ. ಓಕೆ. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದರಲ್ಲಿ ಬಂದು ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡಿದ್ರು, ನಾವೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀವಿ. ಲೋಕೇಶ್ ಅವರೇ, ನಾವು ನಮ್ಮ ICS ಪಾಡ್ಕಾಸ್ಟಿಂದ ಫಸ್ಟ್ ಕರೆ ಮಾಡಿ ನಿಮ್ಗೆ ಸರ್ ಹಿಂಗೆ ICS ಪಾಡ್ಕಾಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಕರೆ ಮಾಡಿದಾಗ ಅವ್ರು ಫಸ್ಟ್ ರೆಸ್ಪಾನ್ಸ್, ಸರ್ ಬರ್ತೀವಿ, ನಾವು ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗ್ತದೆ ಮಾಡ್ತೀವಿ ಅಂತಂದರು. ಸರ್ ನೀವು ನಮ್ಮ ICS ಪಾಡ್ಕಾಸ್ಟಿಗೆ ಬಂದು ನಮ್ಮ ಜೊತೆಗೆ ಟೈಮ್ ಕೊಟ್ಟು ನಿಮ್ಮ ಎಲ್ಲ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ICS ಪಾಡ್ಕಾಸ್ಟ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ICS ಪಾಡ್ಕಾಸ್ಟ್ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ಸರ್ ನೀವು? ಏನಾದರೂ ಮಾತಲ್ಲಿ ಏನು ಹೇಳಿ ಸರ್, ಬರೆದ್ರೆ ಬುಕ್ ಬರಿಬೋದು. ಅಷ್ಟೊಂದು ಒಂದು ಬೀದರ್ ಕಡೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸ್ಟುಡಿಯೋ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು ಕ್ಯಾಮ್ರಾ ಇಟ್ಟು ಜನರನ್ನ ಒಂದು ಅವರ ಪ್ರತಿಭೆ ಆಗಲಿ, ಅವರ ಒಂದು ಜೀವನ ಶೈಲಿ ಆಗಲಿ ಮುಂದಿಡಬೇಕಂತ ತಿಳ್ಕೊಂಡು ಮುಂದೆ ನೀವಾಗಿದ್ದೀರಾ. ಸೊ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಮ್ಮ ಜನರು ಇವರನ್ನ ಸಪೋರ್ಟ್ ಮಾಡಬೇಕು. ಸೊ ನನ್ನ ಹೇಳಿದ ಮುಖಾಂತರ ಮಾಡದೇ ಇದ್ರು ಅವರ ಶ್ರಮಕ್ಕೆ, ಅವರ ಮಾಡ್ತಿರೋ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಅವೆಲ್ಲ ಹಾಟೆ ಹಾಡ್ಕೊಂಬವ್ರಿಗೆ ಸಪೋರ್ಟ್ ಮಾಡ್ತೀರಿ, ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ಚೆನ್ನಾಗಿದೆ ಸರ್, ಸೂಪರ್. ನಮ್ಗೆ ಮಾಡ್ತಿರೋ ಟ್ರೀಟ್ ಆಗಲಿ, ನಮ್ಮನ್ನ ನೋಡಿಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. So if you guys like this video, please share, subscribe and press the bell icon to see next video. So next video will be very dhamaka.